4 ವರ್ಷದಿಂದ ತಾಯಿ ಮಂಚದ ಮೇಲೆ ಬಳಲ್ತಾ ಇದ್ದಾಳೆ, ಎದ್ದು ನಡೆಯದಂಥ ಪರಿಸ್ಥಿತಿಯಲ್ಲಿ. ಮನೆ ಗಬ್ಬು ನಾರ್ತಾ ಇದೆ. ತಂದೆ ಮಾಂತ್ರಿಕನು, ಕೈಯನ್ನು ನೋಡಿ ಜ್ಯೋತಿಷ ಹೇಳತಕ್ಕಂಥವನು. ತಾಯಿಯ ಆ ಒಂದು ಮಂಚದ ಮೇಲೆ ಬಿದ್ದಿರತಕ್ಕಂಥ ಗಬ್ಬು ನಾರ್ತಿರ್ತಕ್ಕಂಥ 4 ವರ್ಷದಿಂದ ಒಂದೇ ಒಂದು ಮಗಳು, ಪ್ರಿಯ ಮಗಳಿದ್ಲು ಅವ್ರಿಗೆ. ಅವಳು ಸೇವೆ ಮಾಡಿ ಮಾಡಿ ಮನೆಯಲ್ಲಿರ್ತಕ್ಕಂಥ ಅಶಾಂತಿ, ಅಸಮಾಧಾನ, ತಾಯಿ ಮಂಚದಲ್ಲಿ ಬಿದ್ದಿರೋದು ನೋಡಿ ಬದುಕೇ ಬೇಡ, ಇನ್ನು ಬದುಕೋದೇ ಬೇಡ ಎಂದುಕೊಂಡು ಯಾರೋ ಒಂದು ಕ್ರೈಸ್ತ ಸಹೋದರಿ ಅವರ ಉದ್ಯೋಗದಲ್ಲಿ, ಅವರ ಕೆಲಸ ಮಾಡುವ ಸ್ಥಳದಲ್ಲಿ, ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳು, ಕಳೆದು ಹೋಗಿದ್ದನ್ನು ತಿರುಗಿ ದೊರಕುವಂತೆ, ನಷ್ಟವಾಗಿದ್ದನ್ನು ಲಾಭವಾಗುವಂತೆ ಎಂಬುದಾಗಿ ಹೇಳಿಕೊಂಡು ಅವರ ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ಒಂದು ಕ್ರೈಸ್ತ ಸಹೋದರಿ ಯಾವಾಗಲೂ ಬಂದಿರುವಾಗ ಸಾಕ್ಷಿ ಹೇಳ್ತಿದ್ಲಂತೇಳು. ದೇವರು ನಮಗೆ ಬಹಳ ಅದ್ಭುತ ಮಾಡಿದ್ದಾರೆ. ಯೇಸು ನಮ್ಮ ಪ್ರಾರ್ಥನೆ ಕೇಳಿದರೆ, ಯೇಸು ನಮ್ಮ ಕಣ್ಣೀರು ನೋಡಿದರೆ ಅಂತ ಹೇಳಿದ್ಕೊಳ್ಳೆ, ಈ ಶ್ಯಾಮಾದೇವಿ ಅಂತೇಳಿ ಈ ಹುಡುಗಿ ಅಮೃತ್ಸರ್ ಪಂಜಾಬ್ನಲ್ಲಿ ಹುಟ್ಟಿ ಬೆಳೆದವಳು. ದೆಹಲಿಯಲ್ಲಿ ಅವರ ತಂದೆ ಕೆಲಸ ಮಾಡ್ತಿರುವ ಸ್ಥಳಕ್ಕೆ ತಾಯಿ, ತಂದೆ, ಈ ಮಗಳು ಅಲ್ಲಿಗೆ ಹೋಗಿದ್ರು ಎಲ್ಲರೂ. ಇಂಥ ಒಂದು ಅವಸ್ಥೆಯಲ್ಲಿ ಅವಳು ಹೇಳಿರುವ ಒಂದು ಮಾತಿನ ಆ ಸಾಕ್ಷಿಯ ನಿಮಿತ್ತ, ಆ ಚರ್ಚಿನ ಹುಡುಗಿ ಹೇಳಿರುವ ಆ ಸಾಕ್ಷಿಯ ನಿಮಿತ್ತ, ನಾನು ಹೇಗಾದರೂ ಸಾಯಬೇಕಂತ ತಿಳ್ಕೊಂಡಿದ್ದೇನೆ ಶ್ಯಾಮಾದೇವಿ, ಒಂದು ಸಾರಿ ಚರ್ಚಿಗೆ ಹೋಗಿ ನೋಡೋಣ, ಅಲ್ಲಿ ದೇವರು ಮಾತಾಡ್ತಾರಂತಲ್ಲ, ಅಲ್ಲಿ ದೇವರು ಕೇಳ್ತಾರಂತಲ್ಲ, ಅಲ್ಲಿ ದೇವರು ನೋಡ್ತಾರೆ, ಅಲ್ಲಿ ದೇವರು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಾರಂತ ಹೇಳ್ತಾಳಲ್ಲ ನಮ್ಮ ಕೆಲಸದ ಮೇಲೆ ಇರ್ತಕ್ಕಂಥ ಕ್ರೈಸ್ತ ಸಹೋದರಿ. ಒಂದು ಸಾರಿ ನೋಡೋಣ ಸಾಯ್ಲಿಕ್ಕೆ ಮುಂಚೆ. ಇಷ್ಟೆಲ್ಲ ಧರ್ಮಸ್ಥಳ, ಮತಸ್ಥಳ, ಆಲಯಗಳಿಗೆ ಹೋಗಿ ನಾನು ಮಾಡಿದ್ರು, ನಮ್ಮ ತಂದೆ ಮಾಂತ್ರಿಕನಾಗಿ ಮಂತ್ರತಂತ್ರ ಮಾಡಿದ್ರು, ನಮ್ಮ ಮನೆಗೆ ಶಾಂತಿ, ಸಮಾಧಾನ, ಬಿಡುಗಡೆ ಸಿಗಲಿಲ್ಲ. ಒಂದು ಸಾರಿ ಚರ್ಚಿಗೆ ಹೋಗಿ, ಕ್ರೈಸ್ತರ ಚರ್ಚಿಗೆ ಹೋಗಿ ನೋಡೋಣ ಎಂಬುದಾಗಿ ಅವಳ ಹೃದಯದಲ್ಲಿ ಒಂದು ಯೋಚನೆ ಬಂತು. ಪ್ರಾರ್ಥಿಸೋಣ. ನನ್ನ ಪರಲೋಕದಲ್ಲಿರುವಂಥ ನನ್ನ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀನು ಒಳ್ಳೆ ದೇವರು, ಒಳ್ಳೆ ವರಗಳಿಂದ ನಮ್ಮನ್ನು ತುಂಬಿದೆ ಕರ್ತನೆ. ಅದ್ಭುತವಾದಂಥ ಸಂಗತಿಗಳು ಕರ್ತನೆ, ಪ್ರಪಂಚದ ವ್ಯಾಪ್ತಿಯಲ್ಲಿ ನಿನ್ನ ಪ್ರಭುತ್ವ, ನಿನ್ನ ರಾಜ್ಯವು ಭೂಮಿಯ ಮೇಲೆ ಆಳುತ್ತಾ ಇದೆ ಕರ್ತನೆ. ದುಷ್ಟಶಕ್ತಿಗಳ ರಾಜ್ಯವು ಸಂಪೂರ್ಣವಾಗಿ ನಿರ್ಮೂಲವಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಕೋಟಿ ಕೋಟಿ ನಮನಗಳು. ಅಧಿಕಾರವು ನಿನ್ನದೇ ಇದೆ ಕರ್ತನೆ, ಮಹಿಮೆಯೂ ನಿನ್ನದೇ ಇದೆ ಕರ್ತನೆ. ಆದ ಕಾರಣ ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಕರ್ತನೆ ಎಂಬುದಾಗಿ ಪ್ರಾರ್ಥಿಸ್ತಾ ಇದೆ. ಮಹೋನ್ನತನಾದ ದೇವರೇ, ವರಗಳಿಂದ ತುಂಬಿರತಕ್ಕಂಥ ನನ್ನ ಕರ್ತನೆ, ನನ್ನ ಒಡೆಯನೇ, ರಕ್ಷಕನೇ, ವಿಮೋಚಕನೇ, ನಿನ್ನ ನಾಮಕ್ಕೆ ಪರಿಪೂರ್ಣ ಮಹಿಮೆಯ ವಂದನೆಗಳಾಗಲಿ ರಾಜ. ಅನ್ಯ ಜನರು, ಕ್ರೈಸ್ತರಲ್ಲದವರು ಯೇಸು ಕ್ರಿಸ್ತನ ಸ್ವಸ್ಥತೆಯನ್ನು, ಆರೋಗ್ಯವನ್ನು, ಮಹಿಮೆಯನ್ನು, ಆತನ ಆ ರಕ್ಷಕನ ರಕ್ಷಣೆಯನ್ನು, ಆ ರಕ್ಷಕನ ಸುಭದ್ರತೆಯನ್ನು, ಆ ಯೇಸಯ್ಯನ ಉದ್ಧಾರತ್ವವನ್ನು ಪಡ್ಕೊಂಡು ಜೀವನದಲ್ಲಿ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾದಂಥ ಜೀವನ ಜೀವಿಸ್ತಿರ್ತಕ್ಕಂಥ ಅನೇಕ ಕುಟುಂಬಗಳಿವೆ ಕರ್ತನೆ. ಆ ಕುಟುಂಬಗಳನ್ನು ಆಶ್ರಯಿಸು. ಇವತ್ತು ಯಾರ್ಯಾರು ಈ ಒಳ್ಳೆ ವಾರ್ತೆ, ಸುವಾರ್ತೆ, ಜನರನ್ನು ಚೈತನ್ಯ ತರತಕ್ಕಂಥ ವಾರ್ತೆ, ಜನರ ಜೀವನದಲ್ಲಿ ಆತ್ಮವಿಶ್ವಾಸವನ್ನು, ಸ್ಫೂರ್ತಿಯನ್ನು ತರತಕ್ಕಂಥ ವಾರ್ತೆ ರಾಜ, ಇವತ್ತು ಜನರಲ್ಲಿ ನಂಬಿಕೆ, ಪ್ರಾಮಾಣಿಕತ್ವ, ನಿತ್ಯ ಜೀವ ಅವರಿಗೆ ಅನುಗ್ರಹಿಸು ರಾಜ. ಯೇಸು ಕ್ರಿಸ್ತನ ಸಿಲುವೆ ಮರಣ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ, ನಮ್ಮ ವ್ಯಾಧಿಗಳನ್ನು ಗುಣಪಡಿಸಿದೆ. ಆ ಯೇಸು ನಾಮದಲ್ಲಿ ಹೊರತು ಮತ್ತು ಯಾವ ನಾಮದಲ್ಲಿ ಭೂಲೋಕದಲ್ಲಿ ರಕ್ಷಣೆ, ಉದ್ಧಾರತ್ವ, ಬಿಡುಗಡೆ, ನೆಮ್ಮದಿ, ಸ್ವಸ್ಥತೆ ಇಲ್ಲ ಅನ್ನತಕ್ಕಂಥ ಸತ್ಯ ತಿಳಿದುಕೊಂಡಿರ್ತಕ್ಕಂಥ ಅನೇಕ ಜನರು ಈಗ ಸುವಾರ್ತೆಯನ್ನು ಸಾರ್ತಿರ್ತಕ್ಕಂಥ ಅವರ ಸುವಾರ್ತೆ ಯಶಸ್ವಿಯಾಗಲಿ, ಫಲಕಾರ್ಯವಾಗಲಿ ಎಂಬುದಾಗಿ ಹಾರೈಸುತ್ತಾ ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಜೀವನದಲ್ಲಿ ಕೂಡ
ಈ ಸ್ವಸ್ಥತೆ, ಈ ಅದ್ಭುತಗಳು, ಈ ಸೂಚಕಗಳು, ಮಹತ್ವ ಕಾರ್ಯಗಳು ನಡೆದು ಅವರ ಆತ್ಮ ಪ್ರಾಣ ದೇಹವು ರಕ್ಷಣೆ ಹೊಂದಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇಲ್ಲಿ ಶ್ಯಾಮಾದೇವಿ ಅಂತೇಳಿ ಶಾಲೆಗೆ ಹೋಗ್ತಿಲ್ಲ ಇವಳು. ಶಾಲೆಗೆ ಹೋಗ್ತಾ ಇದ್ದು ತನ್ನ ಕೆಲಸವನ್ನು ಕಾರ್ಯಗಳನ್ನು ಮಾಡ್ಕೊಳ್ತಾ ಇರೋ ಸಮಯದಲ್ಲಿ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, ಇವರು ಮೊದಲು ಅಮೃತ್ಸರ್ನಲ್ಲಿ ವಾಸ ಮಾಡ್ತೀವಿ. ಅಮೃತ್ಸರ್ ಅಂದರೆ ಪಂಜಾಬಿನ ಅಮೃತ್ಸರ್ನಲ್ಲಿ. ಅಮೃತ್ಸರ್ ಎಲ್ಲಿದೆ? ಪಂಜಾಬ್ನಲ್ಲಿದೆ. ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ ನಮಗೆ. ನಾವು ಕರ್ನಾಟಕದಲ್ಲಿದೆಯಲ್ಲ, ಕರ್ನಾಟಕದಲ್ಲಿದ್ದು ಒಬ್ರು ಕೇಳಿದ್ರು, ಕರ್ನಾಟಕ ಎಲ್ಲಿದೆ ಅಂತ ಕೇಳಿದ್ರು ಅವರು. ಕರ್ನಾಟಕದಲ್ಲಿ ದಾಂಡೇಲಿ ಇಳಿದುಕೊಂಡು ಕರ್ನಾಟಕ ಎಲ್ಲಿದೆ ಅಂದರೆ ನೀವೆಲ್ಲಿದೆ ಅಂತ ಹೇಳ್ರಿ ಅಂದರೆ ಬೆಂಗಳೂರು ಒಳಗೆ ಐತೇನಂತ ಹೇಳಿದ್ರು. ಅಬ್ಬಾ, ಏನು ಗ್ಯಾಪಿಂಗ್ ಇತ್ತದು. ಅಂದರೆ ವಿಚಿತ್ರವಾದಂಥ ಘಟನೆಗಳು ನಡೀತಾ ಇರ್ತದೆ. ಆದರೆ ನಾನು ಪಂಜಾಬ್ನ ಒಂದು ರಾಜ್ಯದಲ್ಲಿರ್ತಕ್ಕಂಥ ಅಮೃತ್ಸರ್ ಅನ್ನತಕ್ಕಂಥ ಒಂದು ಪಟ್ಟಣದಲ್ಲಿರ್ತಕ್ಕಂಥ ಶ್ಯಾಮಾದೇವಿ ಅಂತೇಳಿ ಶಾಲೆಗೆ ಹೋಗ್ತಾ ಬರ್ತಾ ಇರುವಾಗ ಕೆಲವು ದಿನಗಳಾದ ಮೇಲೆ ಅವರಿಗೆ ಅಲ್ಲಿಂದ ಕೆಲಸ ಇಲ್ಲದ ಕಾರಣದಿಂದ ದೆಹಲಿಗೆ ಅವರು ಹೋಗಿ ಅಲ್ಲೇ ತಮ್ಮ ತಂದೆ ಕೆಲಸ ಮಾಡಿಕೊಳ್ತಾ ಮಗಳನ್ನು ಶಾಲೆಗೆ ಸೇರ್ಪಡೆ ಮಾಡಿ ತಾಯಿ ಕುಟುಂಬವನ್ನು ನೋಡಿಕೊಳ್ತಾ ಈತನು ಅಲ್ಲೇ ಕೆಲಸ ಮಾಡಿಕೊಳ್ತಾ ತಂದೆ ತನ್ನ ಮನೆಯಲ್ಲಿ ಒಂದು ದೊಡ್ಡ ರೂಮ್ನಲ್ಲಿ, ಒಂದು ದೊಡ್ಡ ಕೋಣೆಯಲ್ಲಿ ರೂಮ್ನಲ್ಲಿ ಎಲ್ಲ ಮಾಟ ಮಂತ್ರದ ಭೂತ ಪಿಶಾಚಿಗಳ ದೇವಿ ದೇವತೆಗಳನ್ನು, ಅಂದರೆ ಭೂತ ಪಿಶಾಚಿಯ ಎಲ್ಲ ಫೋಟೋಗಳನ್ನು ಇಟ್ಕೊಂಡು ಮತ್ತು ಕೆಲವು ದೇವರುಗಳ ಫೋಟೋ ಇಟ್ಕೊಂಡು ಮತ್ತು ತನ್ನ ಮಂತ್ರತಂತ್ರ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳು, ಅನುಷ್ಠಾನ ಮಾಡ್ತಕ್ಕಂಥ ಉಪಕರಣಗಳೆಲ್ಲ ಇಟ್ಟುಕೊಂಡು ಅಲ್ಲೇ ಹವನ ಮಾಡುತ್ತಾ ಅಲ್ಲೇ ಜನರ ಕೈ ಜ್ಯೋತಿಷ್ಯವನ್ನು ನೋಡ್ತಕ್ಕಂಥವನಾಗಿ ಅವರ ಭವಿಷ್ಯವನ್ನು ಹೇಳ್ತಕ್ಕಂಥವನಾಗಿ, ಅಲ್ಲದೆ ಅವನು ತನ್ನ ಜಾಬನ್ನು, ತನ್ನ ಕೆಲಸವನ್ನು ಮಾಡ್ಕೊಳ್ತಾ ಇದ್ದನು. ಇಂಥ ಸಮಯದಲ್ಲಿ ಇದೆಲ್ಲ ಮಾಡ್ತಾ ಏನಾದರೆ ತೊಂದರೆ ಬಂದರೆ ಜನ ಎಲ್ಲ ಅವರ ತಂದೆ ಹತ್ರ ಬರ್ತಿದ್ರು ಕೈ ತೋರಿಸಲಿಕ್ಕೆ. ತಂತ್ರ ಮಂತ್ರ ಮಾಡ್ತಾನಂತೇಳಿ ತಂತ್ರ ಮಂತ್ರ ಮಾತಾಡಿದ್ರು. ಅವ್ರ ತಂದೆ ಹೇಳ್ತಾ ಇದ್ರೆ, ನಿಮಗೆ ಒಂದು ದೋಷ ಇದೆ, ನಿಮ್ಮ ಪೂರ್ವಜರಿಂದ ಒಂದು ದೋಷ ಅಂಟುಕೊಂಡಿದೆ ನಿಮಗೆ. ವಡ ಅಲ್ಲ, ದೋಷ ಅಂದರೆ ಅಪರಾಧ, ಪಾಪ ಅಂಟುಕೊಂಡಿದೆ, ಶಾಪ ಅಂಟುಕೊಂಡಿದೆ. ಹಾಗಾದರೆ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ ಭಕ್ತರು ಬಂದಿರೋರು. ಹಾಗಾದರೆ ಅದಕ್ಕೆ ಪರಿಹಾರ ಮಾಡಬೇಕಾದ್ರೆ ನೀನು 3,500 ರೂಪಾಯಿದು ಮತ್ತು ಚಂದ ತಂದು ಕೊಡಬೇಕು, 2 ಹುಂಜ ತಂದು ಕೊಡಬೇಕು, 7 ಲಿಂಬು ತಂದು ಕೊಡಬೇಕು, 3 ತೆಂಗಿನಕಾಯಿ ತಂದು ಕೊಡಬೇಕು. ಹೀಗೆ ಅವರಿಗೆ ಮೂಢನಂಬಿಕೆಯಲ್ಲಿ ನಡೆಸಿ ಜನರನ್ನು ಮಳ್ಳು ಮಾಡ್ತಿರ್ತಕ್ಕಂಥ ಆ ತಂದೆ ಒಂದಿನ ಏನಾಯಿತು, ಆ ಶ್ಯಾಮಾದೇವಿ ಅನ್ನತಕ್ಕಂಥ ಈ ಮಗಳು ಶಾಲೆಗೆ ಹೋಗ್ತಾ ಬರ್ತಾ ಇರುವಾಗ ಕೆಲವು ದಿನಗಳಾದ ಮೇಲೆ ಅವರ ತಾಯಿ ಪಾರ್ಶ್ವವಾಯು ರೋಗದಿಂದ ಬಳಲುತ್ತಾ ಮಂಚವನ್ನು ಹಿಡಿದು ಮಂಚದಿಂದ ಏಳಲಿಕ್ಕೆ ಆಗದೆ ಅವ್ರನ್ನ ಎಬ್ಬಿಸಿ ಕುಂಡ್ರಿಸಿ ಊಟ ಮಾಡಿಸ್ಬೇಕು. ಪಾರ್ಶ್ವವಾಯು ರೋಗದಿಂದ ಎದ್ದು ನಡೆಯಲಾರ್ದ ಸ್ಥಿತಿ, 1 ತಿಂಗಳ 2 ತಿಂಗಳ 3 ತಿಂಗಳ ಆ ಶ್ಯಾಮಾದೇವಿ ಅನ್ನತಕ್ಕಂಥವಳು ಶಾಲೆಗೆ ಹೋಗ್ತಾ ಬರ್ತಾ ಇದ್ಲು. ಆಮೇಲೆ ಶಾಲಾ ಕಾರ್ಯಗಳನ್ನು ಓದ್ತಾ ಬರೀತಾ ಎಲ್ಲ ಕಾರ್ಯಗಳು ಮಾಡ್ಕೊಳ್ತಾ ತನ್ನ ವಿದ್ಯಾಭ್ಯಾಸ ಮಾಡ್ಕೊಳ್ತಾ ಆಕಿ ಪ್ರತಿದಿನ ತನ್ನ ಮನೆ ಕೆಲಸ ಮಾಡಿಕೊಂಡು ತನ್ನ ತಂದೆಗೆ ತನ್ನ ತಾಯಿಗೆ ನೋಡಿಕೊಳ್ತಾ, ತಾಯಿ ಪಾಪ ಆ ಮಂಚದ ಮೇಲೆ ಗಬ್ಬು ನಾರ್ತಾ ಇದ್ದಾಳೆ. ಯಾಕಂದರೆ ಅವಳು ಎದ್ದು ನಡಿಲಿಕ್ಕಾಗೋದಿಲ್ಲ. ತಾಯಿ ಆರಾಮಿದ್ದಾಗ ಆ ತಾಯಿಗೆ ಬೆಲೆ ಗೊತ್ತಿರೋದಿಲ್ಲ. ಹಲ್ಲೆಲೂಯಾ. ದೇವರನ್ನು ಪ್ರಾರ್ಥನೆ ಮಾಡುವ ಜೀವನಗ್ರಹ ಹಾಗೆ ಇರಬೇಕು. ಅಲ್ಲಿರ್ತಕ್ಕಂಥ ತಾಯಿ ಮಂಚದಲ್ಲಿ ಬಿದ್ದಿರುವಾಗ ಅವಳು ಬಳಲುತ್ತಿರುವುದು ನೋಡಿ ದಿನಗಳದು 1 ವರ್ಷ ಅಲ್ಲ, 1 ವರ್ಷ ಆಯಿತು. ಅವಳಿಗೇನಾಯಿತು, ಮನಸ್ಸು ಬೇಸತ್ತುಗೊಂಡ್ಬಿಟ್ಟಿದೆ. ರಾತ್ರಿ ತಾಯಿ ಯಾವಾಗ ಬೇಕಾದ ಅವಾಗ ಎಬ್ಬಿಸ್ತಾಳೆ. ತಮಗೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಏನಾದರೂ ತೊಂದರೆ ಆಗಿರುವಾಗ ತಾಯಿ ಎಬ್ಬಿಸ್ತಾ ಇರ್ತಾಳೆ. ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆ ಇರುವುದಿಲ್ಲ, ನೆಮ್ಮದಿ ಇಲ್ಲ, ಓದ್ಲಿಕ್ಕೆ ಆಗ್ತಾ ಇಲ್ಲ. ತಂದೆ ನೋಡಿದ್ರೆ ಮಾಂತ್ರಿಕನು ಇಷ್ಟೆಲ್ಲ ಮಾಡ್ತಾ ಇದ್ದು ಕೂಡ ತಂದೆ ಕೇಳ್ತಾಳೆ, ಅಪ್ಪಾಜಿ ನೀ ಎಲ್ಲರಿಗೆ ತಂತ್ರ ಮಂತ್ರ ಮಾಡ್ತಿ, ನೀನು ತಂತ್ರ ಮಂತ್ರ ಮಾಡ್ತಿ, ನಿನಗೆ ಈ ದೋಷ ಆಗಿದೆ, ನಿನಗೆ ಆ ದೋಷ ಆಗಿದೆ, ನಿನಗೆ ಈ ಶಾಪ ಆಗಿದೆ, ಇದಕ್ಕೆ ಪರಿಹಾರ ಹಿಂಗಂತೇಳಿ ಏನೇನೋ ಪರಿಹಾರ ಮಾಡ್ತಾ ಇರ್ತಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಪಾರ್ಶ್ವವಾಯು ರೋಗ ಆದರೆ ಇದಕ್ಕೆ ಯಾಕೆ ಪರಿಹಾರ ಸಿಗ್ತಾ ಇಲ್ಲ?
ನೀನು ಇಷ್ಟೆಲ್ಲ ತಾಂತ್ರಿಕನಾಗಿದ್ದು ಏನೇನೋ ಪಿಶಾಚಿಗಳು ಮತ್ತು ಭೂತ ಪಿಶಾಚಿಗಳ ಎಲ್ಲ ವಿಗ್ರಹಗಳನ್ನು ಇಟ್ಕೊಂಡು ಅದರ ಮೇಲೆ ಮುಂದೆ ಅದಕ್ಕೆಂಥ ಮಂತ್ರತಂತ್ರ ಮಾಡ್ತಾ ಇದ್ದುಕೊಂಡಿದ್ರು ಕೂಡ ಪರಿಹಾರ ಯಾಕೆ ಸಿಗ್ತಾ ಇಲ್ಲ? ಮತ್ತು ದೇವರುಗಳನ್ನೆಲ್ಲ ಇಟ್ಕೊಂಡಿದ್ದೆಲ್ಲ ನೀನು, ದೇವರುಗಳನ್ನೆಲ್ಲ ಇಟ್ಕೊಂಡು ಅದನ್ನು ಕೂಡ ನೀನು ಎಷ್ಟೋ ನೀನು ಹವನಗಳನ್ನು ಮಾಡ್ತಾ ಪೂಜೆಗಳು ಮಾಡ್ತಾ ಇದ್ರು ಕೂಡ ಯಾಕೆ ನಮಗೆ ಮನೆಯಲ್ಲಿ ಇಷ್ಟ ಸಂಕಟ ಇದೆ ಎಂಬುದಾಗಿ ಕೇಳಿದಕ್ಕೊಳ್ಳಿ ಆತನಿಗೆ ಏನು ಉತ್ತರ ಕೊಡಲಿಕ್ಕಾಗೋದಿಲ್ಲ. ಆದರೆ ಆತನ ಕೂಡ ಬೇಸತ್ತುಕೊಂಡು ಮನೆಯೊಳಗಿರೋದಿಲ್ಲ. ಆತನು ಕೂಡ ಬೇರೆ ಬೇರೆ ಊರಿಗೆ, ಡೆಲ್ಲಿಯಿಂದ ಬೇರೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಕೆಲಸಕ್ಕೆ 2-3 ತಿಂಗಳು ಹೋಗಿದ್ರೆ ಬರೋದಿಲ್ಲ, ಮನೆ ನಡಿಬೇಕು. ಅವ್ರ ತಾಯಿಗೆ ಏನೇನೋ ದುಡ್ಡು ಅಷ್ಟಿಷ್ಟು ಕಳಿಸ್ತಾನೆ. ಆ ದುಡ್ಡು ಕಳಿಸಿದ್ರೆ ಔಷಧ ಉಪಚಾರಗಳಿಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಅವಶ್ಯಕತೆಗಳಿಗಾಗಿ ಅಗತ್ಯಗಳಿಗಾಗಿ ಅವಳ ದುಡ್ಡು ಖಾಲಿ ಆಗ್ತಾ ಇದೆ. ಆ ತಾಯಿಗೆ ಎಲ್ಲ ದುಡ್ಡು ಖರ್ಚು ಮಾಡಿದ್ರು ಖಾಲಿ ಆಗ್ತಾ ಇತ್ತು, ಅಂದರೆ ಬರಿದಾಗಿ ಬಿಡ್ತಿತ್ತು, ಮುಗಿದು ಹೋಗಿಬಿಡ್ತಿತ್ತು. ಪಾಪ ಈ ಮಗಳು, ಒಂದೇ ಮಗಳು, ತಾಯಿ ಮಂಚದ ಮೇಲೆ, ತಾಯಿ ನೋಡ್ಕೋಬೇಕು, ಶಾಲೆಗೆ ಹೋಗಬೇಕು, ತನ್ನ ಕೆಲಸ ಮಾಡ್ಕೋಬೇಕು, ತಾಯಿನ ರಾತ್ರಿ ಹಗಲು ನೋಡ್ಬೇಕು. 3 ವರ್ಷ ಆಯಿತು ಅವಳಿಗೆ. ಅಯ್ಯೋ ನನ್ನ ತಾಯಿ ಗುಣ ಆಗ್ತಾ ಇಲ್ಲಲ್ಲ, ಎಂಥ ಬದುಕಿದೆ. ನಮ್ಮ ತಂದೆ ನೋಡಿದ್ರೆ ಬೇರೆ ಬೇರೆ ಊರಿಗೂ ಕೆಲಸಕ್ಕೆ ಹೋಗ್ತಾನೆ, 2-3 ತಿಂಗಳಿಗೆ ಬರ್ತಾನೆ. ಏನು ನರಕ ಯಾತನೆ ಆಗಿಬಿಟ್ಟಿದೆ. ಭಾಳ ಪ್ರತಿದಿನ ಒಂದೊಂದು ದಿನ ಆಳಲಿಕ್ಕೆ ಅವಳು ಬಾತ್ರೂಮ್ನಲ್ಲಿ ಹೋಗಿ ಕಣ್ಣೀರಿಂದ ಕುಗ್ಗಿ ಬಳಲಿ ವೇದನೆಯಿಂದ ಅಳ್ತಾ ಇದ್ಲಂತೆ. ಯಾರಿಲ್ಲವಾ ಈ ಲೋಕದಲ್ಲಿ? ಈ ಲೋಕದಲ್ಲಿ ದೇವರೇ ಇಲ್ಲ, ಯಾವ ದೇವರುಗಳೇ ಇಲ್ಲ, ಸುಳ್ಳು ಇದೆಲ್ಲ ಅಂತ ತಿಳ್ಕೊಂಡು ತನ್ನ ಮನಸ್ಸೊಳಗೆ ತಿಳ್ಕೊಂಡು ದೇವರುಗಳನ್ನು ಪೂಜೆ ಮಾಡೋದನ್ನು, ಆರಾಧನೆ ಮಾಡೋದನ್ನು, ಆ ಮಂತ್ರತಂತ್ರದ ಎಲ್ಲ ಕೋಣೆಗಳನ್ನು ಬಂದ್ ಮಾಡಿಟ್ಬಿಟ್ಲಕ್ಕಿ, ಅಲ್ಲ ಲಾಕ್ ಮಾಡಿಟ್ಬಿಟ್ಲು. ಬೇಡನೇ ಬೇಡ ನಮಗೆ ದೇವರು ಅಂತೇಳಿ. ಯಾಕಂದರೆ ದೇವರುಗಳು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಮ್ಮ ಕಷ್ಟಗಳು ನೋಡ್ತಾ ಇಲ್ಲ, ನಮ್ಮನ್ನು ತೀರಿಸ್ತಾ ಇಲ್ಲ ಎಂಬುದಾಗಿ ಬೇಸತ್ತುಕೊಂಡ್ಳು ಅವಳು. ಸುಮಾರು 2 ವರ್ಷ ಆಯಿತು ಅವಳ ಜೀವನ. ಆ 2 ವರ್ಷ ನಿದ್ದೆ ಸರಿಯಾಗಿಲ್ಲ, ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಅವರ ತಂದೆ ಕೊಡ್ತಿರ್ತ ಹಣ ಪಾಪ ಅವ್ರ ತಂದೆ ಕೊಡ್ತಾ ಇದ್ದಾರೆ, ಏನೇನೋ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಇದು ಮಾಡಿ ಅದು ಮಾಡಿ ಮಂತ್ರತಂತ್ರ ಮಾಡಿ ಇದು ಮಾಡಿ ಕೆಲಸ ಮಾಡಿ ಅದೇನೇನೋ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗಿ ಎಷ್ಟೆಲ್ಲ ಮಾಡ್ತಾ ಇದ್ದುಕೊಂಡು ದುಡ್ಡು ಕಳಿಸ್ತಾ ಇದ್ರೆ ಅವಳ ತಾಯಿಯ ಚಿಕಿತ್ಸೆಗಾಗಿ ದುಡ್ಡು ಸಾಲ್ತಾ ಇಲ್ಲ, ನರಕಯಾತನೆ ಆಗಿದೆ. 4 ವರ್ಷ ಸುದೀರ್ಘ ಕಾಲವರೆಗೆ ಅವಳಿಗೇನಿಲ್ಲ. ಆಗ ಅವಳು 2 ವರ್ಷ ಆದಮೇಲೆ ಅವಳು ಶಾಲೆ ಬಿಟ್ಟು, ಶಾಲಾಭ್ಯಾಸವನ್ನೆಲ್ಲ ಬಿಟ್ಕೊಂಡು ತನ್ನ ತಾಯಿಯ ಸೇವೆಯನ್ನು ಮಾಡಿಕೊಳ್ತಾ ಹಾಗೆ ಒಂದು ಕಡೆ ಒಂದು ಆಫೀಸ್ನಲ್ಲಿ ಚಿಕ್ಕ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ಲವಳು. ಅವಳ ಹೆಸರು ಶ್ಯಾಮಾದೇವಿ ಅಂತೇಳಿ. ಡೈಲಿಯಲ್ಲಿ ಚಿಕ್ಕ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರುವಾಗ ನನ್ನ ಪ್ರಿಯ ಸಹೋದರಿ ಕೇಳ್ತೀರಿ, ಎಷ್ಟು ಆಸಕ್ತಿಯಿಂದ ಕೂತ್ಕೊಂಡಿದ್ರಿ ನೀವೆಲ್ಲ. ನಿಮ್ಮ ಆಸಕ್ತಿ ನೋಡ್ತಾ ಇದ್ರೆ ಮನಸ್ಸೊಳಗೆ ದೇವರ ಪೂಜೆ ಮಾಡ್ತಾ ಆರಾಧನೆ ಮಾಡ್ತಾ ಕೂತ್ಕೊಂಡಿದ್ರಿ, ನೀವೆಲ್ಲ ಸ್ಮರಿಸುತ್ತಾ ಕೂತ್ಕೊಂಡಿದ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯ? ಕರ್ತನಾಮಕ್ಕೆ ಮೇಂಪಡಿಸೋಣ ಎಲ್ಲರೂ ಹೇಳ್ತಿರಲ್ವ್ಯ? ಅದ ಕಾರಣ ಸ್ಮರಿಸುತ್ತಾ ಕೂತ್ಕೊಂಡಿರ್ತಕ್ಕಂಥ ನಾವು, ಇವಳು ಇನ್ನು ಬೇಡ ಜೀವನ ಅಂತೇಳಿ ಅನ್ನೋ ಸ್ಥಿತಿ ಬಂದ್ಲು. ಅವಳು ಒಂದು ಕೆಲಸಕ್ಕೆ ಹೋಗ್ತಾ ಇದ್ಲು. ಆ ಕೆಲಸಕ್ಕೆ ಹೋಗ್ತಾರೆ. ಆ ಕೆಲಸದ ಆಫೀಸಲ್ಲಿ ಒಂದು ಸಹೋದರಿ, ಒಂದು ಯವನ ಸಹೋದರಿ ಅಲ್ಲೇ ಬರ್ತಾ ಇದ್ಲಳು. ಅವಳು ಬಂದು ಅಲ್ಲಿ ಟೈಮ್ ಸಿಕ್ಕಾಗೆಲ್ಲ ಮಾತಾಡ್ಕೋದು ಕುಂದಿರ್ತಾಳೆ. ಆಫೀಸಲ್ಲಿ ಮಾತಾಡ್ಕೊಳ್ಳೋಕೆ ಕುಂತಾಗ ನಮ್ಮ ಜನ ಏನು ಮಾತಾಡ್ಕೋದು ಕುಂದಿರ್ತಾರೆ, ಇವತ್ತು ಯಾವ ಪಿಕ್ಚರ್ ನೋಡಿ ಬಂದಿಯೇ, ಇವತ್ತು ಯಾರ ಮನೆ ಹಾಳಾಗಿದೆ ಅಂತ ಹೇಳಿದ್ರು. ಆದರೆ ಇವಳು ಹೋಗಿದ ಕೂಡಲೇ ಅಲ್ಲೇ, ಅಯ್ಯೋ ಇವತ್ತು ನಮ್ಮ ಚರ್ಚಲ್ಲಿ ಒಬ್ರಿಗೆ ಆರಾಮಿಲ್ಲಾಗಿತ್ತು, ಎಷ್ಟೋ ವರ್ಷದಿಂದ ಆರಾಮಿಲ್ಲಾಗಿತ್ತು, ಅಯ್ಯೋ ಎಲ್ಲ ಜನ ಪ್ರೇಯರ್ ಮಾಡಿದ್ರು, ನಮ್ಮ ಪಾಸ್ಟರ್ ಪ್ರೇಯರ್ ಮಾಡಿದ್ರು, ಯೇಸು ಅವರಿಗೆ ಗುಣಪಡಿಸಿದ್ರು ಅಂತ ಹೇಳಿದ ಕೂಡಲೇ ಈಕೆ ಕೇಳ್ತಿದ್ಲಂತ. ಯಾರು? ಶ್ಯಾಮಾದೇವಿ. बहुत बड़ा सुनता है, पूरा दुनिया के जितना भी है मेरे शहर में उतने परमेश्वर को मैं ಅಷ್ಟು ದೇವರುಗಳನ್ನೆಲ್ಲ ನೋಡಿ ಬಂದೀನಿ. ಇವಳು ಹೇಳ್ತಾಳೆ ಅಲ್ಲಿ ಪ್ರೇಯರ್ ಮಾಡಿದ್ರಂತೆ, ಇಲ್ಲಿ ಗುಣ ಆಯ್ತಂತೆ. ದೇವರೆಲ್ಲ ಯಾರಿಲ್ಲ ಅಂತೇಳಿ ಇವಳು ಶ್ಯಾಮಾದೇವಿ. ಮತ್ತು ಯಾವಾಗ ಬಂದಾಗೆಲ್ಲ ಈ ಹುಡುಗಿ ಏನು ಹೇಳ್ತಾಳೆ, ಅಯ್ಯೋ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಹಿರಿಯ ಮಗನು ಮನೆ ಬಿಟ್ಟು ಓಡಿ ಹೋಗಿದ್ದ, ತಪ್ಪಿಸ್ಕೊಂಡು ಬಿಟ್ಟ, ಕಳೆದು ಬಿಟ್ಟಿವಿ, ಅಯ್ಯೋ ಮಗನ ಸಿಗಲಿ ಅಂತ 1 ತಿಂಗಳಿಂದ ಪ್ರೇಯರ್ ಮಾಡ್ತಾ ಇದ್ದೇವೆ. ಯೇಸು ನಮ್ಮ ಹಿರಿಯ ಮಗನನ್ನು ತಂದು ನಮ್ಮ ಮನೆಗೆ ಒಪ್ಪಿಸಿದನು. ದೇವರು ಬಹಳ ಒಳ್ಳೆಯವರು, ಯೇಸು ಬಹಳ ಅದ್ಭುತ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತನ ನಂಬಿಕೊಂಡಿದ್ರು ಯಾರನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹೀಗೆ ಚಿಕ್ಕ ಚಿಕ್ಕ ಸಾಕ್ಷಿ ಹೇಳ್ತಾ ಇದ್ದವಳು. ಮತ್ತು ಆ ಯುವತಿ ಆ ಡ್ಯೂಟಿ ಮೇಲೆ ಕೆಲಸ ಮಾಡ್ತಿರುವಾಗ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಳೆ. ಅಲ್ಲೆಲ್ಲ ಎಂತಾಗ ಪ್ರಾಮಾಣಿಕವಾಗಿ ಅವಳಿಗೆ ಹೇಳಿದ್ರೆ,
ಕಸ ಗುಡಿಸ್ತಾ ಇದ್ರು ಕೂಡ, ಏನು ಕೆಲಸ ಮಾಡ್ತಾಯಿದ್ರು ಕೂಡ, ಇಲ್ಲ ಹೊತ್ನಾಗ ಕ್ಲೀನ್ ಕೈಕದು ಕಸ ಗುಡಿಸ್ತೀನಿ, ಅಷ್ಟು ಕ್ಲೀನ್ ಯಾಕೆ ಮಾಡ್ತಿ, ಉದರ ಬದಲು ಸ್ವಚ್ಛೇಶ್ವರ ಹಲ್ಲೆಲೂಯಾ. ಏನಂತಾಳೆ ಅಲ್ಲಿರ್ತಕ್ಕಂಥ ಆ ಕ್ರಿಸ್ತ ಸಹೋದರಿಗೆ ಹೇಳ್ತಾ ಇದ್ರೆ, ಅದೇನ ಸುಮ್ಮನೆ ಜಾಡು ಹೊಡೆದು ಮುಗಿಸ್ಬಿಡ ಅಂತ ಹೇಳಿದ್ರೆ, ಇಲ್ಲ ಹಾಗಲ್ಲ, ನಮ್ಗೆ ಪಗಾರ ಕೊಡ್ತಾರವರು, ನಮ್ಮ ಮೇಲೆ ದಯೆ ಇದೆ ಅವರಿಗೆ, ನಾವು ಕೆಲಸಕ್ಕಾಗಿ ಬರ್ತೇವೆ, ನಾವು ಮೋಸ ಮಾಡಿ ಯಾರು ನೋಡ್ತಾರೆ ಮೋಸ ಮಾಡಿದ್ರೆ ಅಂಥೇಳಿ ದುರ್ಬುದ್ಧಿಯನ್ನು ಕಲಿಸ್ಕೊಡ್ತಕ್ಕಂಥ ಕೆಲವರಿದ್ದರು. ಆದರೆ ಇವಳು ತನ್ನ ಪ್ರಾಮಾಣಿಕತ್ವವನ್ನು ಬಿಡಲಿಲ್ಲ. ಹಲ್ಲೆಲೂಯಾ. ನೋಡದೇ ಇರಲಿ, ನಮ್ಮ ಕೆಲಸ ಆಸಕ್ತಿಯಿಂದ ಪೂರ್ಣ ಮನಸ್ಸಿಂದ ನಮಗೆ ಸಂತೋಷವನ್ನಿಸುವಂತೆ ನಾವು ಮಾಡಬೇಕು ಅಂಥೇಳಿ ಆಫೀಸ್ ವರ್ಕರ್ ಅವಳು ಆಫೀಸ್ ಕೆಲಸನೂ ಮಾಡ್ತಾಳೆ, ಮತ್ತು ಈ ಶ್ಯಾಮಾದೇವಿಗೂ ಅದನ್ನೇ ಕಲಿಸ್ಕೊಡ್ತಾ ಇದ್ದಾಳೆ ಚೆನ್ನಾಗಿ. ಇವಳು ಹೌದಲ್ಲ, ಈಗ ಭಾಳ ಸಂಭಾಯ್ತದಳಲ್ಲ ಅಂತೇಳಿಗಳು. ಆದರೆ ಯಾವಾಗ ಬಂದುಕೊಳ್ಳೋ, ಅಯ್ಯೋ ನಿನಗೆ ಗೊತ್ತಿದ್ದೇನೆ ಶ್ಯಾಮಾದೇವಿ, ಏನಾಯಿತು, ನಾವೇನು ಮಾತಾಡಿದ್ವಿ, ನಿನಗೆ ಗೊತ್ತಿದೆ ಶ್ಯಾಮಾದೇವಿ, ನಾವೆಲ್ಲ ಏನು ಮಾತಾಡ್ತೇವೆ, ಊರು ಹಾಳಾಗಿದ್ದು, ಅವ್ರ ಮನೆ ಸತ್ಯನಾಶ ಆಗಿದ್ದು, ಮತ್ತು ಇವ್ರ ಮನೇಲಿ ಸತ್ಯನಾಶ ಆಗಿದ್ದು, ನಮಗೇನಾರು ಕೇಳಿ ಮಾಡಿದರೆ ಅವ್ರ ಬಗ್ಗೆ ಎಲ್ಲರ ಕಡೆ ಹೇಳಿ, ಅಯ್ಯೋ ದೇವರು, ಅಯ್ಯೋ ನನಗೆ 30,000 ರೂಪಾಯಿ ಮೋಸ ಮಾಡಿದೆ, ನಂಗೆ 3,000 ರೂಪಾಯಿ ಮೋಸ ಮಾಡಿದೆ, ನಂಗೆ 10,000 ರೂಪಾಯಿ ಕೊಟ್ಟಿದ್ದಾನೆ, 20,000 ರೂಪಾಯಿ ಕೊಟ್ಟಿದೆ, ಎಲ್ಲ ತಗೊಡ ಮಾಡಿ ಕೊಟ್ಟಿದ್ದಾನೆ, ಏನು ಒಂದೇ ಸಾರಿ ಕೊಡಲಿಲ್ಲ, ಎಲ್ಲ ಹಣ ನನಗೆ ಭಾಳ ನಷ್ಟ ಆಯಿತು, ಇನ್ನು ಮುಂದೆ ಆ ಮನುಷ್ಯನಿಗೆ ಹಣನೇ ಕೊಡೋದಿಲ್ಲ ಅಂತ ಕೆಲವು ಜನ ತೀರ್ಮಾನ ಮಾಡ್ಕೊಂಡು ಇಂಥ ಎಲ್ಲ ಮಾತುಗಳು ಮಾತಾಡ್ತಾರೆ ಹೊರತು ಅಲ್ಲಿ ಒಳ್ಳೆ ಮಾತುಗಳು ಅವಳೇನು ಮಾಡ್ತಾಳೆ, ಬಂದುಕೊಳ್ಳಿ ದೇವರು ಯೇಸು ಕ್ರಿಸ್ತನ ಚರ್ಚಲ್ಲಿ ಸಭೆಯಲ್ಲಿ ಏನೇನು ಒಳ್ಳೇದು ಮಾಡಿದ್ರೆ ಮಾತಾಡ್ತಿರುವಾಗ ಇವಳು ಕೇಳ್ತಾ ಇದ್ದು, ಪ್ರಾರ್ಥನೆ ಮಾಡಿದ್ರೆ ಆರಾಮಾಯ್ತಂತೆ, ದೇವ್ರಿದ್ದಾರೇನು, ಆ ಚರ್ಚ್ ಒಳಗೆ ದೇವ್ರು ಇದ್ದಾರೆ ಅಂತ ಹೇಳ್ತಾಳೆ, ದೇವ್ರು ನೋಡ್ತಾರೆ ಅಂತ ಹೇಳ್ತಾಳೆ ಇವಳು, ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾಳೆ, ದೇವ್ರುಗಳಿಗೆ ಕಣ್ಣಿದೆ ಕಿವಿದೆಯಾ, ಈಕೇನು ಮಾತಾಡ್ತಾಳ್ತೀರಿ. ಶ್ಯಾಮಾದೇವಿ ತನ್ನ ಮನಸ್ಸೊಳಗೆ ತೆಗಳ್ತಾ ಇದ್ಲಂತೆ, ದ್ವೇಷಿಸ್ತಾ ಇದ್ಲಂತೆ, ದೇವರಿಲ್ಲ ಈ ಲೋಕದಲ್ಲಿ, ಎಲ್ಲ ಸುಳ್ಳದು, ಮನುಷ್ಯರು ಮಾಡಿಕೊಂಡಿರ್ತಕ್ಕಂಥ ಮಣ್ಣು, ಮನುಷ್ಯನನ್ನು ಕಲ್ಲನ್ನು ತೆಗೆದುಕೊಂಡು ಶಿಲ್ಪಿ ರೂಪಿಸಿದರೆ ಅದು ನಮ್ಮ ನೋಡ್ತದ, ದೇವರಿಲ್ಲ ಅಂಥೇಳಿ ಅವಳು ಚರ್ಚ್ ಬಗ್ಗೆ ಹೇಳ್ತಾ ಇರುವಾಗೆಲ್ಲ ಅವಳು ತನ್ನ ಮನಸ್ಸೊಳಗೆ ತಿಳ್ಕೊತಾ ಇದ್ದಾಳೆ, ಭಾಳ ದೇವರಿದಂತೆ, ಭಾಳ ದೊಡ್ಡ ದೇವರು ಅಂತೇಳಿ ಅವಳಿಗೆ ಅಸಹ್ಯವಾಗಿಬಿಡುತ್ತೆ. ದಿವಸ ಅವಳು ಅದನ್ನು ಕೇಳ್ತಾ ಇರುವಾಗೆಲ್ಲ ಅವಳಿಗೆ ದ್ವೇಷ ಬರ್ತಿತ್ತು ಆ ಕ್ರೈಸ್ತ ಸಹೋದರಿ ಮೇಲೆ. ಆದರೆ ಆ ಕ್ರೈಸ್ತ ಸಹೋದರಿ ಭಾಳ ಪ್ರೀತಿಯಿಂದ ಎಲ್ಲರ ಜೊತೆಯಲ್ಲಿ ನಗ್ತಾ ಸಂತೋಷವಾಗಿರ್ತಿದ್ಳು. ಇವಳಿಷ್ಟು ಸಂತೋಷವಾಗಿದ್ದಾಳಲ್ಲ ನೋಡ್ರಿ, ಕ್ರೈಸ್ತ ಸಹೋದರಿ ದೇವರು ನಂಬ್ಕೊಂಡಿದ್ದಳು, ಯಾವಾಗಲೂ ಸಂತೋಷವಾಗಿ ವಿಶಾಲವಾದ ಮನಸ್ಸಿದ್ದಾಗ ಅವ್ರು ಆಶ್ಚರ್ಯಪಡ್ತಾರೆ. ನೀವು ಹೇಳೋ ಸಾಕ್ಷಿಯಿಂದಲ್ಲ, ನಿಮ್ಮ ಜೀವನದಿಂದ ಆಶ್ಚರ್ಯಪಡ್ತಾರೆ. ನೀವು ಕಳ್ಳ ಬುದ್ಧಿ, ಕೆಲವು ಜನ ದ್ರೋಹ ಬುದ್ಧಿ, ಅಪರಾಧದ ಬುದ್ಧಿ, ಚಿಲ್ಲರ ಬುದ್ಧಿ ತೋರಿಸಿದ್ರೆ ಯಾರೂ ಸಂತೋಷ ಪಡೋದಿಲ್ಲ. ಆದರೆ ಇವಳು ಸಂತೋಷವಾಗಿ ಆನಂದದಿಂದ ಹರ್ಷದಿಂದ ಯಾವತ್ತೂ ಯೇಸು ಕ್ರಿಸ್ತರು ಮಾಡಿರೋ ಉಪಕಾರಗಳನ್ನು ಹೇಳ್ತಾ ಇರ್ತಿದ್ರು. ಅವಳು ನೋಡಿ ಇವಳು ಎಷ್ಟು ಸಂತೋಷವಾಗಿರ್ತಾಳಲ್ಲ, ಅವಳಷ್ಟು ಆನಂದಕರವಾಗಿರ್ತಾಳಲ್ಲ. ಏನೇನು ಯಾಕೆ ಇಷ್ಟು ಸಂತೋಷವಾಗಿರ್ತೀರಿ? ಇಲ್ಲ ಮೇಡಮ್, ನಾನು ಚರ್ಚಿಗೆ ಹೋಗ್ತೀವಿ, ನಾವು ಭಾಳ ಡೈಲಿ ಪ್ರೇಯರ್ ಮಾಡ್ತೇವೆ. ಹಲ್ಲೆಲೂಯಾ. ಹೌದಾ, ಟಿ ವಿ ನೋಡಲ್ಲ? ಟಿ ವಿ ನೋಡ್ತೇವೆ, ಟಿ ವಿ ಎಷ್ಟು ಟಿ ವಿ ಭಾಳ, ಅದೇ ಟಿ ವಿ ಚಾಲೂನೇ ಇರ್ತದೆ ರೀ, ಪ್ರೇಯರ್ ಮಾಡುವೂ ಚಾಲು ಇರ್ತದೆ, ನಾವು ಬುಕ್ ಓದುವಾಗಲೂ ಚಾಲು ಇರ್ತದೆ, ನಾವು ಅಡುಗೆ ಮಾಡುವಾಗಲೂ ಟಿ ವಿ ಓದ್ಬೇಕಂತ ಚಾಲು ಇರ್ತದೆ, ಆದರೆ ಪ್ರೇಯರ್ ಮಾತ್ರ ನಾವು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಈ ರೀತಿಯೆಲ್ಲ ಸಾಕ್ಷಿ ಹೇಳ್ತಾ ಇರ್ತಕ್ಕಂಥ ಇವಳು ಅಲ್ಲೇನು ನಡೆದಿದೆ, ಇವಳ ಜೀವನ ಬೇಸತ್ತುಗೊಂಡು, ಯಾರು ಶ್ಯಾಮಾದೇವಿ ಬೇಸತ್ತುಕೊಂಡು ಬಹಳ ಏಸು 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 ಅಂತ ಹೇಳ್ತಾಳೆ ಇವಳು ಅಂತೇಳಿ. ಆದರೆ ಒಂದು ದಿವಸ ಏನಾಯಿತು, ಅವರ ತಾಯಿ ರಾತ್ರಿ ನಿದ್ದೆ ಮಾಡಲಿಕ್ಕೆ ಕೊಡದೆ ಪ್ರತಿದಿನ ನರಕ ಯಾತನೆ ಆಗ್ತಿತ್ತು. ಆ ಗಬ್ಬು ನಾರ್ತಿರ್ತಕ್ಕಂಥ ಮನೆಯಲ್ಲಿ ಆ ತಾಯಿಯನ್ನು ನೋಡಬೇಕು, ಅವಳು ಪದೇ ಪದೇ ಎಬ್ಬಿಸ್ತಾ ಇರುವಾಗ ಹೇಳಬೇಕು, ಅಯ್ಯೋ ನಮ್ಮ ತಂದೆ ನೋಡಿದ್ರೆ ಯಾವುದೋ ಊರಲ್ಲೂ ಕೆಲಸ ಮಾಡ್ತಾ ಇದ್ದಾನೆ, ದುಡ್ಡು ಕಳಿಸ್ತಾ ಇದ್ದಾನೆ, ನಾನೊಬ್ಬಳೇ ನನ್ನ ತಾಯಿ ನೋಡಬೇಕು ಅಂತೇಳಿ ಎಷ್ಟೋ ಸಾರಿ ಆ ಒಂದು ಯುವತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ಳು. ಆದರೆ ತಾಯಿ ನೋಡಿದ ಕೂಡಲೇ ಮಂಚದಲ್ಲಿ, ಅಯ್ಯೋ ನನ್ನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನನ್ನ ತಾಯಿ ಮಂಚದಲ್ಲಿ ಹಾಗೇ ನಾರು ಬಿಟ್ಟು ವಾಸನೆ ಹಿಡಿದ್ಬಿಟ್ಟು ಹಾಗೇ ಸತ್ತು ಬಿಡ್ತಾಳಲ್ಲ, ಆಕೆಗೆ ಊಟ ಯಾರು ಕೊಡ್ಬೇಕಂತೇಳಿ ಎಷ್ಟೋ ಸಾರಿ ಚಿಂತೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಿರ್ತಕ್ಕಂಥ ಆ ಮಗಳು ನಿಂತಳು. ಆದರೆ ಭಾಳ ಬೇಸರ 4 ವರ್ಷ ಆದಮೇಲೆ ಏನು ತೀರ್ಮಾನ ಮಾಡಿಕೊಂಡು, ನಾನು ಈ ನರಕ ಯಾತನೆಗಿಂತ ನಾನು ಸತ್ತೋದ್ರೇ ಶಾಂತವಾಗಿರ್ತೀನೇನೋ, ಈ ಭಯಭ್ರಾಂತವಾದಂಥ ಜೀವಿತ, ಈ ದಿಗುಲು ಚಿಂತೆ ಇರತಕ್ಕಂಥ ಜೀವಿತ, ಈ ನರಕದಂಥ ಜೀವಿತ ನನಗೆ ಬೇಡ ಎಂಬುದಾಗಿ ಹೇಳಿಕೊಂಡು ತಾವು ಸಾಯಲಿಕ್ಕೆ ತೀರ್ಮಾನ ಮಾಡಿಕೊಂಡು ಆ ದಿವಸ ರಾತ್ರಿ ಸಾಯಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡು, अरे मैं कैसा भी मर रही हूं, किसी हाल में मैं मर रही हूं, मरने के पहले एक बार
ಕಲಿಸ್ಯಾಕು ಜಾಕೆ, ಕಲಿಸ್ಯ ಅಂದರೆ ಚರ್ಚಿಗೆ ಹೋಗಿ ಒಂದು ಸಾರಿ ನೋಡಿ ಬರ್ತೇನೆ ನಾನು. ಯಾಕಂದರೆ ನನ್ನ ಕೆಲಸದ ಮೇಲೆ ಇರ್ತಕ್ಕಂಥ ಸಹೋದರಿ ಯಾವಾಗ ನೋಡಿದ್ರೆ ಯೇಸು ನಮಗೆ ಅದ್ಭುತ ಮಾಡಿದ, ಯೇಸು ನಮಗೆ ಇದು ಮಾಡಿದ, ಯೇಸು ನಮ್ಮ ಜಾಬ್ ಕೊಟ್ಟಿದ, ಯೇಸು ಅವರಿಗೆ ಒಳ್ಳೇದು ಮಾಡಿದ, ಯೇಸು ಅವರಿಗೆ ಗುಣಪಡಿಸಿದ, ಯೇಸು ಅವ್ರ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳನ್ನು ತೀರಿಸಿದಂತೆ ಭಾಳ ಹೇಳ್ತಾಳೆ ಅವಳು. ನೋಡಿ ಬರೋಣ, ಹೆಂಗಾದರೂ ಸಾಯ್ತಾ ಇದೆ, ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಂತ ತಿಳ್ಕೊಂಡಿದ್ದೀನಿ, ಒಂದು ಸಾರಿ ಚರ್ಚಿಗೆ ಹೋಗಿ ನೋಡಿ ಬರೋಣ ಅಂತೇಳಿ ಅವಳು ಸಂಡೇ ದಿವಸ ಹೋಗಲಿಕ್ಕೆ, ಅವಳು ಶನಿವಾರ ದಿವಸ ಆ ಒಂದು ಸಹೋದರಿ ಹೇಳ್ತಾರೆ, ಮೈ ಬಾರ್ ಚರ್ಚ್ಕೋ ಆನಾ ಚಾಹತಿ ಹೂಂ, ದೇಖನಾ ಚಾಹತಿ ಹೂಂ ಕ್ಯಾ ಹೋತಾ ಆಗ್ತದೆ, ಏಕ್ ಬಾರ್ ದೇಖನಾ ಚಾಹತಿ ಹೂಂ ಅಂತ ಹೇಳಿರ್ತಾಳೆ. ಇವಳು ಆ ರಾತ್ರಿ ಬಾತ್ರೂಮ್ನಲ್ಲಿ ಕುಂತ್ಕೊಂಡು ಹತ್ತು ದೇವರೇ, ನನಗೆ ದೇವರಿಲ್ಲ ಅಂತ ಗೊತ್ತಿದೆ, ಈ ಲೋಕದಲ್ಲಿ ಯಾರು ದೇವರಿಲ್ಲ, ಎಲ್ಲ ಸುಳ್ಳು, ಮೋಸ, ವಂಚನೆ, ಮೂಢನಂಬಿಕೆ ಎಂಬುದಾಗಿ ಹೇಳ್ಕೊಂಡು ಅಂದುಕೊಂಡನೆ. ಆದರೆ ಯಾವಾಗ ಸಾಯ್ಬೇಕಂದ್ರೆ ಹೆಂಗೂ ಸಾಯ್ತಾ ಇದ್ದಾನೆ, ಒಂದು ಸಾರಿ ನೋಡೋಣ ಚರ್ಚಿಗೆ ಹೋಗಿ ಎಂಬುದಾಗಿ ಹೇಳಿ ಇವಳು ಚರ್ಚಿಗೆ ಬರ್ತೀನಿ ಎಂಬುದಾಗಿ ಹೇಳಿದ್ಕೊಳ್ಳಿ. ಆ ಕ್ರೈಸ್ತ ಸಹೋದರಿ ಬಾ ಅಂತ ಹೇಳಿದ್ರೆ ಎಲ್ಲರೂ ಗಮನಿಸ್ತೀರಿ, ಎಲ್ಲರೂ ಹೇಳ್ತೀರ ಅಲ್ವಿಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಇನ್ನು ಸಾಯ್ಬೇಕೆಂಬುದಾಗಿ ಹೋಗಿರುವಾಗ, ಆ ರಾತ್ರಿ ಚರ್ಚಿಗೆ ಹೋಗ್ಬೇಕೆಂಬುದಾಗಿರುವ ಆ ರಾತ್ರಿ ಅವಳಿಗೆ ಭಯಂಕರವಾದ ಕನಸು ಬೀಳ್ತದೆ. ಒಂದು ವಿಕಾರವಾದಂಥ ಕಪ್ಪು ರೂಪದಲ್ಲಿರ್ತಕ್ಕಂಥ ವಿಕಾರವಾದಂಥ ಒಂದು ದುಷ್ಟಶಕ್ತಿ ಅವಳನ್ನು ಎಳಿತಾ ಇರ್ತದೆ. ಇನ್ನೊಂದು ಪಕ್ಕದಲ್ಲಿ ಬಿಳಿ ರೂಪದಲ್ಲಿ ಬಿಳಿ ಗೌನ್ ಹಾಕ್ಕೊಂಡು ಬಿಳಿ ವಸ್ತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಅವಳನ್ನು ಇನ್ನೊಂದು ಪಕ್ಕಕ್ಕೆ ಎಳಿತಾ ಇರ್ತಾನೆ. ಈ ಎರಡೂ ಪಕ್ಕದಲ್ಲಿ ಎಳೆಯಲ್ಪಡ್ತಾ ಇದ್ದಾಳೆ ಅವಳು. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ಅವಳು ಕನಸಲ್ಲಿ ನೋಡ್ತಾ ಇದ್ದಾಳೆ, ಒಂದು ಪಕ್ಕ ಕತ್ತಲು ಶಕ್ತಿ, ದುಷ್ಟಶಕ್ತಿ ಅವಳನ್ನು ಎಳಿತಾ ಇದೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದು ಪಕ್ಕ ಇಲ್ಲ, ನಿನ್ನ ಜೀವನ ನೀನು ಬದುಕಬೇಕು, ನೀನು ಬಾಳಬೇಕು, ನಿನ್ನಿಂದ ಬಹಳ ದೊಡ್ಡ ಕಾರ್ಯ ಆಗಲಿಕ್ಕಿದೆ ಅಂತೇಳಿ ಇನ್ನೊಂದು ಪಕ್ಕದಲ್ಲಿ ಒಂದು ಬಿಳಿ ವಸ್ತ್ರವನ್ನು ಹಾಕೊಂಡು ಎಳಿತಾ ಇದ್ದಾನೆ. ಏನಿದು ಎಂಬುದಾಗಿ ಅವಳು ಬಹಳ ಭಯಪಡ್ತಾ ಇದ್ದಾಳೆ. ಇಲ್ಲ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಸರಿ ಎಂಬುದಾಗಿ ಇನ್ನೊಂದು ದುಷ್ಟಶಕ್ತಿ ರಾತ್ರಿ ಕನಸಲ್ಲಿ ಜಗತ್ತಾ ಇದೆ. ಇನ್ನೊಂದು ಪಕ್ಕದಲ್ಲಿ ಬಿಳಿ ವಸ್ತ್ರವನ್ನು ಧರಿಸಿಕೊಂಡವರು, ಇಲ್ಲ ನೀನು ಬದುಕಬೇಕೆಂಬುದಾಗಿ ಆ ಕನಸಲ್ಲಿ ನಡೀತಿರ್ತಕ್ಕಂಥ ಘಟನೆ ನೋಡ್ತಾ ಅವಳು ಬಹಳ ಭಯಭ್ರಾಂತವಾಗಿ ಬೆಚ್ಚಿ ಬಿದ್ದು ನಿದ್ದೆಯಲ್ಲಿ ಎದ್ದು ನೋಡಿದ ಕೂಡಲೇ ಅವಳು ಮಲಗಿರ್ತಾಳೆ. ಏನಪ್ಪ ಇಂಥ ಕನಸು ಬಿದ್ದಿದೆ, ಏನಿದು, ನನಗೇನಾಗಲಿಕ್ಕಿದೆ ಅಂತೇಳಿ ಒಂದು ರೀತಿಯಾದಂಥ ಭಯ ಅವಳಲ್ಲಿ ಉಂಟಾಯಿತು. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಇವಳು ನಾನು ನಾಳೆಗೆ ಚರ್ಚ್ಗೆ ಬರ್ತೀನಿ ಅಂತ ಹೇಳಿದ ಕೂಡಲೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಆ ಸ್ನೇಹಿತರ ಹತ್ರ ಹೋಗಿ ಸ್ನೇಹಿತರು ಚರ್ಚ್ಗೆ ತೊಗೊಂಡಿದ್ರು. ಸ್ನೇಹಿತರು ಚರ್ಚ್ಗೆ ತೊಗೊಂಡು ಹೋಗ್ತಿರುವಾಗ ಆವಾಗಲೇ ಆ ಬಿಳಿ ವಸ್ತ್ರವನ್ನು ಧರಿಸಿಕೊಂಡದನ್ನು ಗೇಟ್ ತೆಗಿತಾ ಇದ್ದಾನಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಬಿಳಿ ವಸ್ತ್ರವನ್ನು ಧರಿಸಿಕೊಂಡಿರೋ ವ್ಯಕ್ತಿಯನ್ನು ನೋಡಿದ ಕೂಡಲೇ, ಈತನ ನಾನು ಕನಸಲ್ಲಿ ನೋಡಿದ್ದೀನಲ್ಲ, ಈತ ನನ್ನನ್ನು ಎಳಿತಾ ಇದ್ದಲ್ಲ. ಅವಳು ತನ್ನನ್ನು ಚೂಟ್ಕೊಂಡು ನೋಡಿದ್ಲು, ಕಾವು ದೇಕರಿಗೆ ಆಮೇಲೆ ಸಚ್ಮುಚ್ ದೇಕರಿ ಅಂತೇಳಿ. ಇದು ನಿಜ ಇದೆ. ಅವರು ಗೇಟ್ ತೆಗೆದು ಒಳಗೆ ಹೋಗಿ ಎಲ್ಲ ಪ್ರೇಯರ್ ಮಾಡಲಿಕ್ಕೆ ಅವರು ಕುಂಡಿಸಿದ್ರಂತೆ. ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಸಾರಿ ಹೇಳ್ತಾ ಇದ್ರು, ದೇವರ ಮಾತನ್ನು ಸಾರಿ ಹೇಳ್ತಾ ಇದ್ರು. ಸಾರಿ ಹೇಳ್ತಾ ಇರುವಾಗ ಆ ಬಿಳಿ ವಸ್ತ್ರವನ್ನು ಧರಿಸಿಕೊಂಡಿದ್ದನು ಒಳಗೆ ಹೋಗಿ ದೇವರ ವಾಕ್ಯವನ್ನಲ್ಲಿ ಯೇಸು ಕ್ರಿಸ್ತನ ಕರುಣಾಮಯನಾದ ಆ ಶಿಲುವೆ ಪ್ರೀತಿಯನ್ನು, ಆ ಶಿಲುವೆಯಲ್ಲಿ ನಮಗಾಗಿ ನಮ್ಮ ಶಾಪ, ನಮ್ಮ ರೋಗಗಳು, ನಮ್ಮ ವ್ಯಾಧಿಗಳನ್ನು ತೆಗೆದುಕೊಂಡು ನಮ್ಮನ್ನು ರಕ್ಷಿಸಿದ್ದಾರೆ. हम यीशु मसीह के नाम से उद्धार पाते हैं और इस धरती पर किसी नाम में उद्धार नहीं है. ಯೇಸು ಕ್ರಿಸ್ತರ ಹೆಸರಲ್ಲಿ ಮಾತ್ರ ನಾವು ರಕ್ಷಣೆ ಹೊಂದುತ್ತೇವೆ. ಆತನ ಹೆಸರು ಹೊರತುಪಡಿಸಿ ಈ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಎಲ್ಲಿಯೂ ಯಾವ ಹೆಸರಿನಲ್ಲಿಯೂ ರಕ್ಷಣೆ ಇಲ್ಲ, ಉದ್ಧಾರವಿಲ್ಲ ಎಂಬುದಾಗಿ ಆ ಸಂದೇಶವನ್ನು ಸಾರ್ತಾ ಎಲ್ಲ ಹೇಳ್ತಾ ಇರುವಾಗ ಕೇಳ್ತಾ ಇದ್ರು. ಏನು ಅರ್ಥ ಆಗಿಲ್ಲ ಅವಳಿಗೆ ಒಂದು ನೆನಪು ಬರ್ತಾ ಇದೆ. ಆ ಕನಸೊಳಗೆ ಈ ಮನುಷ್ಯ ನನ್ನನ್ನು ಅಲ್ಲೇ ದುಷ್ಟಶಕ್ತಿ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಕೇಳ್ತಾ, ಈ ಮನುಷ್ಯ ನಿನಗೆ ಬದುಕಿದೆ ಅಂತ ಹೇಳ್ತಾ ಇದೆ. ಅವಳಿಗೆ ಎಷ್ಟೋ ಅದ್ಭುತವಾದಂಥ ಒಂದು ಧೈರ್ಯ ಬಂತಂತೆ. ಅವಳಿಗೆ ಕನಸೊಳಗೆ ನೋಡಿರ್ತಕ್ಕಂಥ ವ್ಯಕ್ತಿಯಲ್ಲೇ ಸೇವಕನಾಗಿ ನಿಂತಿದ್ದಾನಂತೇಳಿ. ಆಗ ಆ ಸೇವಕನ ಹತ್ರ ಆ ಸಹೋದರಿ ತನ್ನ ಅಳಲನ್ನು ತೋಡಿಕೊಂಡ್ಳು. ನಾನು ಬಹಳ ವರ್ಷದಿಂದ ನಮ್ಮ ತಾಯಿ ಪಾರ್ಶ್ವವಾಯು ರೋಗದಿಂದ ಮಂಚದಲ್ಲಿ ಬಿದ್ದಿದ್ದಾಳೆ. ನಮ್ಮ ತಂದೆ ಮಾಂತ್ರಿಕನಾಗಿ ಬೇರೆ ಕಡೆ ಹೋಗಿ ಈಗ ಡೆಲ್ಲಿಯಿಂದ ಮತ್ತು ಬೇರೆ ಎಲ್ಲ ಕಡೆ ಹೋಗಿ ಕೆಲಸ ಮಾಡಿ ಬರ್ತಾ ಇದ್ದಾನೆ. ನನ್ನ ತಾಯಿಯನ್ನು ನೋಡ್ಕೋಬೇಕು, ನನ್ನ ತಾಯಿನ ಬೆಳಿಗ್ಗೆ ಸಂಜೆಗೆ ಎಲ್ಲ ಸಮಯದಲ್ಲಿ ನೋಡ್ಕೋಬೇಕು. ಈಗ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಸರ್, ಭಾಳ ಕಷ್ಟ ಇದೆ ರೀ, ಕಣ್ಣೀರು ಬರ್ತಾ ಇದ್ದೆ. ಹತ್ತುಕೊಂಡು ಹೇಳಿಬಿಟ್ಲು. ಪಾಸ್ಟ್ರವರು, ಹೆದರಬೇಡ, ದೇವರು ನಿನ್ನನ್ನು ಆಶೀರ್ವದಿಸಿದ್ದಾರೆ, ದೇವರು ನಿನ್ನ ಕೈ ಬಿಡೋದಿಲ್ಲ ಎಂಬುದಾಗಿ ಹೇಳಿ ಈಗ ಒಂದು ಸಣ್ಣ ಪುಸ್ತಕ ಕೊಟ್ಟಿದಂತೆ. ಪರಮೇಶ್ವರ್ ಕಾ ಮಹಾನ್ ಪ್ರೇಮ್
ಅಂತೇಳಿ ಪರಮೇಶ್ವರಕ ಮಹಾನ್ ಪ್ರೇಮ ಅನ್ನತಕ್ಕಂಥ ಯಾವುದೋ ಒಂದು ಪುಸ್ತಕ, ಪ್ರೀತಿಯ ದೇವರ ಮಹಾಪ್ರೀತಿ ಎಂಬುದಾಗಿ ಹೇಳಿ ಆ ಪ್ರೀತಿಯ ಪುಸ್ತಕವನ್ನು ಕೊಟ್ಟಿದ್ದ ಕೂಡಲೇ ಆ ಪುಸ್ತಕವನ್ನು ಮನೆಗೆ ತೊಗೊಂಡೋದ್ಲವಳು. ತೊಗೊಂಡು ಹೋಗುವಾಗ ಮತ್ತು ಗೇಟ್ ಹತ್ರ ನಿಂತು ಪಾಸ್ಟರ್ಗಳು ಭಕ್ತರೆಲ್ಲ ಕಳಿಸ್ತಾ ಇರುವಾಗ ಮಾತಾಡ್ತಾ ಇರ್ತಲ್ಲ, ಪ್ರೈಸ್ ಒಳಮ್ಮ ಹೋಗಿ ಬರ್ರಿ ಅಂತ ಹೇಳ್ತಾ ಇರ್ತಾರೆ, ಹೋಗಿ ಬರ್ತಾರೆ. ಆದರೆ ಈ ಸಹೋದರಿಗೆ ಹೋಗ್ತಾ ಇರುವಾಗ ಫಿರ್ ಕಲ್ ಸೆ ತುಮ್ ಪ್ರೇಯರ್ ಕೋ ಆನಾ ಅಂತ ಹೇಳಿದ್ರಂತೆ. ಏನಂತ ಹೇಳಿದ್ರು ಆ ಪಾಸ್ಟರ್? ಕಲ್ ತುಮ್ ಫಿರ್ ಪ್ರೇಯರ್ ಕೋ ಆನಾ, ಹರ್ ಹಫ್ತಾ ಪ್ರೇಯರ್ ಕೋ ಆನಾ, ಜಬ್ ಜಬ್ ಪ್ರೇಯರ್ ಅದ ತಬ್ ಪ್ರೇಯರ್ ಕೋ ಆತೀರಣ ಅಂತ ಹೇಳಿದಂತೆ. ಹೇಳಿದ ಕೂಡಲೇ ಈತನ ಹೆಂಗೆ ಹೇಳ್ತಾ ಇದ್ದಾನೆ ನಾನು ಪ್ರೇಯರ್ ಬರ್ಬೇಕಂತೇಳಿ? ನಾನು ಇವತ್ತು ಚರ್ಚಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ನನ್ನ ಜೀವನವನ್ನು ಅಂತ್ಯಪಡಿಸ್ಕೊಳ್ಬೇಕಂತ ತಿಳ್ಕೊಂಡಿದ್ದೀನಲ್ಲ, ಈತನ ಹೆಂಗೆ ಹೇಳ್ತಾ ಇದ್ದಾನೆ ನಾನು ಪ್ರೇಯರ್ ಬರ್ಬೇಕಂತೇಳಿ? ಕಣ್ಣೀರಿಂದ ಅಳ್ಕೋತ ಹೋಗಿದ್ಲಂತೆ. ನಾನು ಒಂದೇ ದಿವಸ ಅಲ್ಲ, ಇವತ್ತು ನಾಳೆ ಬಾ ಅಂತ ಹೇಳಿದಾನೆ. ಈತನಿಗೆ ಹೆಂಗೆ ಹೇಳಿದಾನೆ ನಾಳೆ ಬಾ ಅಂಥೇಳಿ? ನೈ ತೆರೆ ಜೀವನ ಮೇ ಬಹುತ್ ಬಲಾ ಕಾಮ್ ಕರ್ನೆ ವಾಲಾ ಯೇಸು ಮಸಿ. ದೇವರು ಬಹಳ ಒಳ್ಳೆ ಕಾರ್ಯಗಳು ಮಾಡಲಿಕ್ಕಿದೆ ನಿನ್ನ ಜೀವನದಲ್ಲಿ ಹೇಳಿದ್ರಲ್ಲ. ಅವಳು ಹತ್ಕೋತ ಕಣ್ಣೀರಿಟ್ಕೊಂಡು ತನ್ನ ಸಹೋದರಿ ಜೊತೆಲಿ, ಆ ಕ್ರೈಸ್ತ ಸಹೋದರಿ ಜೊತೆಲಿ ಮನಸ್ಸೊಳಗೆ ಅಳುತ್ತಾ ಕಣ್ಣೀರು ಬರ್ತಾ ಇದೆ, ಖರ್ಚಿನಿಂದ ಒರೆಸ್ಕೊಳ್ತಾ ಮನೆಯಲ್ಲಿ ಹೋದ್ಲು. ಮನೆಯಲ್ಲಿ ಹೋಗಿ ಯೇಸು ಕ್ರಿಸ್ತನ ಪರಮೇಶ್ವರಕ ಮಹಾನ್ ಪ್ರೇಮ್ ಎಂಬ ಪುಸ್ತಕವನ್ನು ಓದ್ತಾ ಇದ್ರೆ ಎಲ್ಲ ಸ್ಟೋರೀಸ್ಗಳು ಓದಿದ್ದಾಳೆ. ಅಲ್ಲಿ ಡ್ರಾಯಿಂಗ್ಸ್ ತೆಗೆದಿದ್ದಾರೆ, ಕುಷ್ಠಗಳನ್ನು ಗುಣಪಡಿಸಿದೆ, ಮತ್ತು ರೋಗಿಗಳನ್ನು ಗುಣಪಡಿಸಿದ್ದಾರೆ, ದೇವಬಿಡದಿ ಬೆಳೆಸಿದ್ದಾರೆ, ಮತ್ತು ಸಮಾರ್ಯ ಸ್ತ್ರೀ ಬಾವಿ ಹತ್ರ ಕೂತ್ಕೊಂಡಿರುವ ಡ್ರಾಯಿಂಗ್ ಇದೆ. ಅಲ್ಲೆಲ್ವ್ಯಾ ಅದೇಳ್ರಿ ಅಣ್ಣ ರೀ, ಪ್ರೈಸ್ ಲಾರ್ಡ್ ಜೀಸಸ್. ಸಮಾರ್ಯ ಸ್ತ್ರೀ ಹತ್ರ ಡ್ರಾಯಿಂಗ್ ಅದು ನೋಡಿಕೊಂಡು ಅಲ್ಲೇ ನೋಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ಕೊಳ್ಳಿ, ಎಲ್ಲ ಓದ್ತಾ ಇದ್ದಾಳೆ. ಯೇಸು ಮಸಿಯ ಉಸ್ಕುದೇಕ ಏಕಿಯ ಚಂಗಾಕಿ ಅಂದರೆ ಏನು ತಲೆಗೆ ಹತ್ತಲಿಲ್ಲ ಅವಳಿಗೆ. ಲಾಸ್ಟಿಗೆ ಒಂದು ಪ್ರೇಯರ್ ಇತ್ತು, ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರಿ. ಸ್ವೀಕೃತಿ ಪ್ರಾರ್ಥನಾ. ಈಗ ನೀವೆಲ್ಲ ಓದಿದ್ದನ್ನು ತಿಳಿದುಕೊಂಡಿದ್ರಿ. ನಾನು ಈ ಪ್ರಾರ್ಥನೆ ಹೇಳಿದ್ದಂತೆ ಬರೆದಂತೆ ನೀವು ಓದ್ರಿ ಎಂಬುದಾಗಿ, ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದುಕೊಳ್ಳಿ. ಆ ಸ್ವೀಕೃತಿ ಪ್ರಾರ್ಥನೆಯಲ್ಲಿ, ಹೇ ಪರಮಪಿತಾ ಪರಮೇಶ್ವರ್, ಯೇಸು ಮಸಿಯನ್ನು ಕರ್ತನೆ ನಮಗಾಗಿ ಲೋಕಕ್ಕೆ ಕಳಿಸಿದಿ. ನಮ್ಮ ಪಾಪ ಶಾಪಗಳಿಗಾಗಿ, ರೋಗಗಳಿಗಾಗಿ, ನಮ್ಮ ವ್ಯಾಧಿಗಳಿಗಾಗಿ, ನಮ್ಮ ಮುಕ್ತಿಗಾಗಿ ಯೇಸು ಕ್ರಿಸ್ತನ ಕಳಿಸಿದಿ. ಯೇಸುವೆ, ಯೇಸು ಮಸಿಹಿ ಮೇರಾ ಪ್ರಭು और ಪರಮೇಶ್ವರ ಹೈ ಅಂತೇಳಿ ಸ್ವೀಕೃತಿ ಪ್ರಾರ್ಥನಾ ಅಂದರೆ ಅಂಗೀಕರಣ ಪ್ರಾರ್ಥನಾ ಮಾಡಿಕೊಂಡು, ಯೇಸುವೆ ನೀನೇ ನನ್ನ ರಕ್ಷಕನು, ನೀನೇ ನನ್ನ ಪ್ರಭು, ನನ್ನ ಒಡೆಯನು, ನನ್ನನ್ನು ಕಾಪಾಡುವವನು ಎಂದು ನಾನು ಯೆಸಯ್ಯ ನಿನ್ನ ನಾಮವನ್ನು ಅರಿಕೆ ಮಾಡ್ತಾ ಇದ್ದೇನೆ. ನಿನ್ನನ್ನು ನಂಬುತ್ತಾ ಇದ್ದೇನೆ ಹೃದಯದಲ್ಲಿ, ನೀನೇ ರಕ್ಷಕರೆಂಬುದಾಗಿ, ನಮ್ಮನ್ನು ಕಾಪಾಡು ದೇವರು ಎಂಬುದಾಗಿ ಆ ಬುಕ್ಕಿನ ಕೊನೆಯಲ್ಲಿ ಒಂದು ಪ್ರಾರ್ಥನೆ ಇತ್ತಂತೆ. ಆ ಪ್ರಾರ್ಥನೆ ಮಾಡಿಕೊಂಡ್ಲಂತೆ ಅಷ್ಟೇ. ಅಲ್ಲಿ ಬರೆದಿರ್ತಕ್ಕಂಥ ಪ್ರಾರ್ಥನೆ ಮಾಡಿಲ್ಲಂತೆ ಅಷ್ಟೇ. ಹಲ್ಲೆಲೂಯಾ. ಎಲ್ಲೇ ಮನೆಯಲ್ಲಿ ಆ ಪುಸ್ತಕವನ್ನು ಓದುವಾಗ ಆ ಪ್ರಾರ್ಥನೆ ಮಾಡಿದ್ರು. ಯೇಸು ಮಸಿಗೆ ನಾಮ್ಸೆ ಮೈ ಮಾಂಗ್ತಿ ಹೂ ಅಂತೇಳಿ ಪ್ರಾರ್ಥನೆ ಮಾಡಿದ ಕೂಡಲೇ ಅವಳು ಕೆಲವೇ ಕ್ಷಣಗಳಲ್ಲಿ ಓದ್ತಾನೆ ಆ ತಾಯಿ ಪಕ್ಕದಲ್ಲಿ ದೂರದಲ್ಲಿ, ಅಂದರೆ ತಾಯಿ ಪಕ್ಕದಲ್ಲಿ ಇರ್ತಕ್ಕಂಥ ಮಂಚದಲ್ಲಿ ಮಲಗಿರ್ತಾಳೆ ಅವಳು ಅಲ್ಲೇ ನಿದ್ದೆ ಮಾಡಿದಂತೆ. ಇಷ್ಟು ಸುಖಕರವಾದಂಥ ನಿದ್ದೆ, ಇಷ್ಟು ನೆಮ್ಮದಿಕರವಾದಂಥ ನಿದ್ದೆ. ಅವಳು 4 ವರ್ಷದಲ್ಲಿ ಅಂಥ ಪುಷ್ಟಿ ಸ್ವಸ್ಥಕರವಾದಂಥ ನಿದ್ರೆ, ಅಂಥ ಸುಖ ನಿದ್ರೆ ಅವಳು ಯಾವತ್ತೂ ಅನುಭವಿಸಲಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಅವಳಿಗೆ ಎಷ್ಟೋ ಸ್ವಸ್ಥವನಿಸುತ್ತಂತೆ, ಮನಸ್ಸಲ್ಲಿ ಎಷ್ಟೋ ನೆಮ್ಮದಿ. ಏನೋ ಒಂದು ದೊಡ್ಡ ಭಾರ, ಒಂದು ದೊಡ್ಡ ಬೆಟ್ಟದಂಥ ಶ್ರಮೆ, ಕಷ್ಟ ಅವಳನ್ನು ಬಿಟ್ಟು ಇಳಿದು ಹೋದಷ್ಟಕ್ಕೂ ಸಮಾಧಾನ ಅವಳ ಮನಸ್ಸಿಗೆ ತುಂಬಿತ್ತಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ, ತುಂಬಿದ ಕೂಡಲೇ ಅವಳು ಈ ಪುಸ್ತಕದಲ್ಲಿ ಅವಳಿಗೆ ಏನೂ ಅರ್ಥ ಆಗಿಲ್ಲ. यीशु मसीह के नाम से, यीशु मसीह को अपना प्रभु करके मान के, अपना हृदय में उसको स्थान दे के, ಯೇಸು ಕ್ರಿಸ್ತನ ನನ್ನ ಒಡೆಯನು ಪ್ರಭು ಎಂಬುದಾಗಿ ಒಪ್ಪಿಕೊಂಡು ತನ್ನ ಹೃದಯದಲ್ಲಿ ಬಾ ಎಂದು ಕರೆದರೆ ಆತನು ನಿನ್ನನ್ನು ಉದ್ಧರಿಸುತ್ತಾನೆ, ರಕ್ಷಿಸುತ್ತಾನೆ ಎಂಬ ಪ್ರಾರ್ಥನೆಯನ್ನು ಓದಿಕೊಂಡಿದ್ದ ನಂತರವೇ ಅವಳ ದೇಹದಲ್ಲಿ ಅದ್ಭುತವಾದಂಥ ನೆಮ್ಮದಿ, ಶರೀರದಲ್ಲಿ ಅದ್ಭುತವಾದಂಥ ಸಮಾಧಾನ, ತೃಪ್ತಿ, ಆನಂದ, ಹರ್ಷ ಅವಳಿಗೆ ಉಂಟಾಗಿದ್ದ ಕೂಡಲೇ ಅವಳು ಇಂಥ ಸುಖ ನಿದ್ರೆ. ಅವಳಿಗೆ ಬುಕ್ ಎಲ್ಲ ಅರ್ಥ ಆಗಿಲ್ಲ. ಓನ್ಲಿ ಶಿ ಹ್ಯಾಸ್ ಟೇಕನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ದಟ್ ಹಿ ಈಸ್ ಓನ್ಲಿ ದ ಸೇವಿಯರ್ ಅಂಡ್ ದ ಲಾರ್ಡ್ ಆಫ್ ದ ನೇಷನ್ ಹೂ ಕ್ಯಾನ್ ಸೇವ್ ಅಸ್ ಫ್ರಮ್ ಆಲ್ ದ ಟ್ರಬಲ್ಸ್ ಅಂಡ್ ಟ್ರಿಬ್ಯುಲೇಷನ್ಸ್. ಎಲ್ಲ ಬಾಧೆ, ಸಂಕಟ, ರೋಗ, ವ್ಯಾಧಿಗಳು, ಅಶಾಂತಿಯ ಸಮಾಧಾನ, ಅಸ್ವಸ್ಥತೆಯಿಂದ ರಕ್ಷಿಸತಕ್ಕಂಥ ಏಕೈಕ ದೇವರು ಯೆಸಯ್ಯ
ನೀನೇ ಎಂಬುದಾಗಿ ಹೇಳಿಕೊಂಡು ಅವಳು ಏನು ಪ್ರಾರ್ಥನೆ ಮಾಡಿಕೊಂಡ್ಲು. ಆ ಪುಸ್ತಕದಲ್ಲಿ ಓದಿದ್ದನ್ನು ಅವಳಿಗೆಷ್ಟು ಸಂತೋಷವಾಯಿತು. ಮರನೇ ದಿವಸ ಬಂದು ಪಾಸ್ಟರ್ ಹೇಳಿದ್ರು, ಪಾಸ್ಟರ್ ನೀವು ಕೊಟ್ಟಿದ್ದ ಪುಸ್ತಕ ನಿಜವಾಗಲೂ ಓದಿದ್ದೇನೆ, ನನಗೇನೂ ಅರ್ಥ ಆಗಿಲ್ಲ, ಆದರೆ ಯೇಸು ನಾಮದಲ್ಲಿ ಒಂದು ಪ್ರಾರ್ಥನೆ ಕೊಟ್ಟಿದ್ರು ಪಾಸ್ಟರ್, ಆ ಪ್ರಾರ್ಥನೆ ಮಾಡಿದೆ ನಾನು, ಸ್ವೀಕೃತಿ ಪ್ರಾರ್ಥನೆ, ಯೇಸುವಿನ ಅಂಗೀಕರಣ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡಿದೆ, ನನ್ನ ಪಾಪವನ್ನು ಕ್ಷಮಿಸೆಂಬುದಾಗಿ ಪ್ರಾರ್ಥನೆ ಮಾಡಿದೆ, ಯೇಸುವೆ ನೀನೇ ನನ್ನ ಒಡೆಯನೆಂಬುದಾಗಿ ಪ್ರಾರ್ಥನೆ ಮಾಡಿದೆ. ಆ ಪ್ರಾರ್ಥನೆ ಮಾಡಿದ ಕೂಡಲೇ ನನಗೆ ಅದ್ಭುತವಾದಂಥ ಸಮಾಧಾನ, ನೆಮ್ಮದಿ, ನನ್ನ ಮೈಯಿಂದ ಏನೋ ದೊಡ್ಡ ಭಾರವು ಇಳಿದು ಹೋದಂತೆ ಆಯಿತು. ಅಷ್ಟೇ ಅಲ್ಲ ಪಾಸ್ಟರ್, ಇಲ್ಲಿ ಬರ್ಲಿಕ್ಕೆ ಮುಂಚೆ ಕನಸಲ್ಲಿ ದೇವರು ನಿಮ್ಮನ್ನು ತೋರಿಸಿದ್ರು. ನನ್ನನ್ನು ಸಾಯಲಿಕ್ಕೆ ಬಿಟ್ಟುಕೊಡದೆ ನೀವು ನನ್ನನ್ನು ಎಳಿತಾ ಇದ್ರಿ. ಇನ್ನೊಂದು ಪಕ್ಕದಲ್ಲಿ ಒಂದು ಕಪ್ಪು ವಿಕಾರವಾದಂಥ ವಿಕೃತವಾದಂಥ ಒಂದು ದುಷ್ಟಶಕ್ತಿ ನನ್ನನ್ನು ಎಳಿತಾ ಇತ್ತು. ಆದರೆ ಇಲ್ಲಿ ಬಂದ ಮೇಲೆ ಅರ್ಥ ಆಯಿತು, ಯೇಸು ಮಸಿ ಸಚ್ಚಾ ಜೀವಿತ ಪರಮೇಶ್ವರೇ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ನಿಜವಾದ ಜೀವವುಳ್ಳ ದೇವರೆಂಬುದಾಗಿ. ಯಾಕಂದರೆ ನನಗೆ ಕನಸಲ್ಲಿ ಏನು ತೋರಿಸಿದನೋ ಅದು ವಾಸ್ತವಿಕವಾಗಿ ತೋರಿಸಿದನು, ನನಗೆ ಆತ್ಮಿಕವಾಗಿ ಏನು ತೋರಿಸಿದನು ಅದು ನನಗೆ ವಾಸ್ತವಿಕವಾಗಿ ತೋರಿಸಿದ ಕೂಡಲೇ. ಅಷ್ಟೇ ಅಲ್ಲದೆ ಇಲ್ಲಿ ಬಂದು ನಾನು ಕೊನೆ ದಿವಸ ಎಂದು ಮನೆಗೆ ಹೋಗ್ತಾ ಇದ್ದೆ. ಆ ದಿವಸ ನೀವು ಹೋಗ್ತಾ ಇರುವಾಗ ನೀವು ಹೇಳಿದ್ರಿ ಕಲ್ ಫಿರ್ ಆನಾ ಅಂತ ಹೇಳಿದ್ರಿ. ಕಲ್ ಆನಾ ಫಿರ್, ಹೇ ಕಲ್ ಆನಾ ತೋ ಮತ್ತೆ ಕಲ್ ಮೈ ಆನಾ ಅಂತೇಳಿ, ಹಾಯ್ ಆನಾ ತೋ ಫಿರ್ ಅಂತೀರಿ. ಅಂದರೆ ಅರ್ಥ ಏನು, ದೇವರು ಮೈ ಮರನೆ ವಾಲಿ ಥಿ ಉಸ್ ದಿನ್ ಮುಜೆ ಫಿರ್ ಆನೆ ಕೆ ಲಿಯೆ ಜಬ್ ಬೋಲೆ ಥೆ ಮೇರಿ ಏಕ್ ಆಶಾ, ನನ್ನಲ್ಲಿ ಒಂದು ನೂತನವಾದಂಥ ಆಸೆ, ನಿರೀಕ್ಷೆ ಹುಟ್ಟಿತ್ತು. ಇವರು ಯಾಕೆ ಹೀಗೆ ಹೇಳಿದ್ರಂದ್ರೆ, ಆ ರಾತ್ರಿ ಆ ಪುಸ್ತಕವೆಲ್ಲ ಓದಿ ಪ್ರಾರ್ಥನೆ ಮಾಡಿದ ಕೂಡಲೇ ಅವಳಿಗೆ ಸಿಕ್ಕಿರುವ ಸಮಾಧಾನ, ನೆಮ್ಮದಿ, ಪರಲೋಕದ ಸಮಾಧಾನ, ಪವಿತ್ರಾತ್ಮದ ಶಕ್ತಿ, ಆ ಪರಲೋಕದ ಪ್ರಭಾವವು, ಶಕ್ತಿ, ಸಮೂಹವು ಅವಳ ಜೀವನದಲ್ಲಿ ಅವಳು ಕಂಡಳು. ಈಗ ಅವಳಿಗೆ ಪಾಸ್ಟರ್ ಸಂತೋಷವಾಗಿ ಹೊಸ ಒಡಂಬಡಿಕೆ, ಯೇಸು ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡಿದಿ, ದೇವರು ನಿನ್ನ ದೇಹ ನಿನ್ನ ಆತ್ಮ ಪ್ರಾಣಕ್ಕೆ ಮುಕ್ತಿ ಕೊಟ್ಟಿದ್ದಾನೆ. ಅರ್ಥ ಏನಂದರೆ, ರಕ್ಷಣೆ ಅಂದರೆ ಪಾಪದಿಂದ ಬಿಡಿಸಿ ಸ್ವರ್ಗಕ್ಕೆ ತಲುಪೋದು ಮಾತ್ರ ಅಲ್ಲ ನನ್ನ ಪ್ರಿಯ ಮಾಯಕ ಸಹೋದರಿ ಸಹೋದರರೇ. ರಕ್ಷಣೆ ಅಂದರೆ ಏನನ್ನೋದನ್ನು ನಾವು ನೋಡೋಣ. ರಕ್ಷಣೆ ಅನ್ನೋ ಪದ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ, ಬೇಗನೆ ನನ್ನ ಜೊತೆಯಲ್ಲಿ ಕಿಂಗ್ ಜೇಮ್ಸ್ ತೆಗೆದುಕೊಂಡ್ರು. 4ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯವನ್ನು ತೆಗೆದಿರುವಾಗ ಹಾಗೆ ತೆಗೆದು ನನ್ನನ್ನು ಹಿಂಬಾಲಿಸ್ತೀರಿ. ಆ ಮಾತನ್ನು ಓದ್ತಾ ಇದ್ದು 5ನೇ ವಚನದಿಂದ ಬೇಗನೆ ಓದ್ತೀರಿ, ಬೇಗನೆ 5ನೇ ವಚನದಿಂದ. ಲಿಸನ್ ಕೇರ್ಫುಲಿ. ಮರುದಿನ ಇಸ್ರಾಯೇಲ್ ಜನರಲ್ಲಿರ್ತಕ್ಕಂಥ ಮತಸ್ಥರಂದ್ರೆ ಮತಾವಲಂಬಿಗಳು, ಕ್ರಿಸ್ತನನ್ನು ಸಿಲುಬೆಗೆ ಹಾಕಿರ್ತಕ್ಕಂಥವರು. ಮರುದಿನ ಇಸ್ರಾಯೇಲರ ಯಹೂದ್ಯರ ಅಧಿಕಾರಿಗಳು, ಹಿರಿಯರು, ಶಾಸ್ತ್ರಿಗಳು ಯೆರೂಸಲೇಮಿನಲ್ಲಿ ಕೂಡಿ ಬಂದರು. ಅದರೊಟ್ಟಿಗೆ ಅನ್ನನೆಂಬ ಮಹಾಯಾಜಕನು, ಕೇಪನು ಎಂಬ ಅನ್ನನೆಂಬ ಮಹಾಯಾಜಕನು, ಕೇಪನು, ಯೋಹಾನನು, ಅಲೆಕ್ಸಾಂದ್ರನು, ಮಹಾಯಾಜಕರು, ಯಾಜಕರ ವಂಶಸ್ಥರು ಒಂದು ಪಕ್ಕದಲ್ಲಿ, ಶಾಸ್ತ್ರಿಗಳು ಒಂದು ಪಕ್ಷದಲ್ಲಿ, ಮತ್ತು ಸನಗ್ರಿಪ್ ಸಂಘದವರು, ಸ್ಯಾನಡ್ರಿನ್ ಎಂಬುದಾಗಿ ಮಹಾಸಭೆಯಾಗಿ ಸೇರಿ ಬಂದರು. ಇವರು ಪೇತ್ರ ಯೋಹಾನರ ನಡುವೆ ಈ ಜನಾಂಗದವರು ನಿಂತು, ಈ ಮತಸ್ಥರು ಏನು ಕೇಳಿದ್ರೆ ಗೊತ್ತಿದೆ, ನೀವು ಎಂಥ ಶಕ್ತಿಯಿಂದ, ಇಲ್ಲವೇ 2 ಜನ ಇಲ್ಲ ನೋಡ್ರಲ್ಲೇ, ಯಾರಿಲ್ಲ, ಪರಿಶಾಯರಿಲ್ಲ, ಸದ್ಕಾರಿಲ್ಲ, ಪೂರಾ ಮಾಯ ಹೋಗ್ಬಿಟ್ರು. ಯಾಕಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ಆಗಿದ ಮೇಲೆ. ಆದರೆ ಇವರೇನಾದ್ರು ಶಾಸ್ತ್ರಿಗಳು, ಕಂಪ್ಲೀಟ್ ಸನಗ್ರಿಪ್ ಸಂಘದವರು, ಅದ್ರಲ್ಲಿ ಪರಿಶಾಯರಿದ್ದಾರೆ ಅದರೊಳಗೆ. ಆದರೆ ಅವರು ಪರಿಶಾಯ ಸನವನ್ನೆಲ್ಲ ಹುಕ್ಕಾಪಾನಿ ಬಂದಾಯ್ತು ಅವ್ರದ್ದು. ಮತಸ್ಥರು ಪರಿಶಾಯರು, ಸದಕಾಯರೊಂದು ಮತಸ್ಥರು, ಯಹೂದ್ಯರಲ್ಲಿ ಪರಿಶಾಯರೊಂದು ಮತಸ್ಥರು. ಮುಂದೆ ಓದ್ತೀರಿ. ಆಗ ಈ ಅಧಿಕಾರಿಗಳು ಯಹೂದ್ಯ ಸ್ವಂತ ಯೇಸು ಕ್ರಿಸ್ತನ ವಂಶಸ್ಥರು ಇಸ್ರಾಯೇಲ್ ಜನಾಂಗದವರು ಪ್ರಶ್ನೆ ಕೇಳ್ತಾರೆ. ಯಾರಿಗೆ? ಪೇತ್ರ, ಯೋಹಾನ್, ನೀವು ಇವೆಲ್ಲ ಮಾಡ್ತಿರ್ತಕ್ಕಂಥ ಕಾರ್ಯಗಳು ಯಾರ ಹೆಸರಿನಲ್ಲಿ ಮಾಡ್ತಾ ಇದ್ದೀರಿ? ಇದನ್ನು ಅಂದ್ರೆ ಈ ದೊಡ್ಡ ಅದ್ಭುತವನ್ನು ಮಾಡಿದಿರಿ ಎಂದು ಕೇಳಲು ಆಗ ಪೇತ್ರನು, ಆಗ ಅಪೊಸ್ತಲನಾದ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಜನರಿಗೆ, ಅಧಿಕಾರಿಗಳೇ,
ಹಿರಿಯರೇ ಒಬ್ಬ ಅಂಗಹೀನನಿಗೆ ಒಬ್ಬ ಅಂಗಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಚಿಂತೆ ಮಾಡ್ತಾ ಇಲ್ಲ. ಉಪಕಾರದ ವಿಷಯದಲ್ಲಿ ಗಮನಿಸ್ತಾ ಇಲ್ಲ ನೀವು. ಅವನಿಗೆ ಯಾತರಿಂದ ನೆಟ್ಟಗಾಯ ಅವನಿಗೆ ಒಂದು ಅಂಗವಿಕಲನಿಗೆ ಯಾವುದರಿಂದ ಗುಣವಾಗಿದೆ ಎಂಬುದಾಗಿ ನಮ್ಮನ್ನು ಇವತ್ತು ವಿಚಾರಣೆ ಮಾಡುವುದ ನಮ್ಮನ್ನು ವಿಚಾರಣೆ ಮಾಡ್ತಾ ಇದ್ದೀರಾ ಅಧಿಕಾರಿಗಳೇ? ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ ನೀವು ಸಿಲುಬೆಗೆ ಹಾಕಿಸಿದಂತ ಮತ್ತು ಈಗ ಹೇಳ್ತಾ ಇದ್ದಾರೆ ನೋಡಿ, ಯಾರು? ಯಹೂದ್ಯರು ಇಸ್ರಾಯೇಲರ ಬಗ್ಗೆ ಹೇಳ್ತಾನೆ. ನೀವು ಸಿಲುಬೆಗೆ ಹಾಕಿರ್ತಕ್ಕಂತ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿರುವ ನಜರೇತನಾದ ಯೇಸು ಕ್ರಿಸ್ತನನ್ನು ನಜರೇತನಾದ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಅಂಗವಿಕಲನಾದ ಈ ಮನುಷ್ಯನು ನಿಮ್ಮ ಎದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ. ಮನೆ ಕಟ್ಟುವವರು ನೀವು ಹೀನೈಸಿದ ಕಲ್ಲು ಈಗ ಆತನೇ ಮುಖ್ಯವಾದಂತ ಈಗ ಮೂಲೆಕಲ್ಲಾಗಿದ್ದಾನೆ. ಬರಬೇಕಾದ ರಕ್ಷಣೆ, ಮೊದಲನೇ ಆಗಮನ, ಯೇಸು ಕ್ರಿಸ್ತರ ಮೊದಲನೇ ಆಗಮನದ ಕುರಿತು ಮಾತಾಡ್ತಾ ಇದ್ರೆ, ಬರಬೇಕಾಗಿರುವ ರಕ್ಷಣೆ ಇನ್ನು ಯಾವುದರಲ್ಲಿಯೂ ಸಿಕ್ಕೋದಿಲ್ಲ. ಆ ಯೇಸು ಕ್ರಿಸ್ತನ ಹೆಸರಿನಿಂದ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಲ್ಲಿಯೂ ಕ್ರಿಸ್ತ ಯೇಸುವಿನ ಹೆಸರು ಹೊರತುಪಡಿಸಿ ಮತ್ತು ಯಾವುದರಿಂದ ಕೂಡ ನಮಗೆ ರಕ್ಷಣೆ. ಯಾವುದರಿಂದ ರಕ್ಷಣೆ? ಶಾಪ ರೋಗದಿಂದ ರಕ್ಷಣೆ, ಶಾಪದ ದರಿದ್ರದಿಂದ ರಕ್ಷಣೆ, ಶಾಪದ ಅಶಾಂತಿಯಿಂದ ರಕ್ಷಣೆ, ಶಾಪದ ರೋಗದಿಂದ ರಕ್ಷಣೆ, ನಮಗೆ ಈ ಲೋಕದ ದುಷ್ಟ ಶಕ್ತಿಗಳಿಂದ ರಕ್ಷಣೆ, ಈ ಲೋಕದಲ್ಲಿರತಕ್ಕಂಥ ದುಷ್ಟ ಜನರು, ದುಷ್ಟ ಪ್ರಭಾವಗಳಿಂದ ರಕ್ಷಣೆ ಯೇಸು ಕ್ರಿಸ್ತನಿಂದ ಹೊರತು ಮತ್ತು ಯಾವ ಹೆಸರಲ್ಲಿ ಇಲ್ಲ ಎಂಬುದಾಗಿ ಪರಿಶುದ್ಧಾತ್ಮ ಭರಿತನಾಗಿ ಅಪೊಸ್ತಲನಾದ ಪೇತ್ರನು ಆ ಎಲ್ಲ ಇಸ್ರಾಯೇಲ್ ಜನಾಂಗಕ್ಕೆ ಘರ್ಷಣೆಯಾಗಿ ಸಾರಿ ಹೇಳಿದನು. ಮುಂದೆ ಪೇತ್ರ ಯೋಹಾನು ಆ ಧೈರ್ಯದಿಂದ ಮಾತಾಡ್ತಿರ್ತಕ್ಕಂಥ ಆ ಸಭಿಕರು ನೋಡಿ, ಅವರು ಶಾಸ್ತ್ರ ಅಭ್ಯಾಸ ಮಾಡುವಾಗ ಅವರು ಯಾರು? ಪೇತ್ರ ಯೋಹಾನದವರು ಶಾಸ್ತ್ರಾಭ್ಯಾಸ, ಸಿಸ್ಟರ್, ಎಜುಕೇಶನ್ ಅಲ್ಲ. ಅರ್ಥ ಆಯ್ತಾ? ಅವ್ರಿಗೆ ಎಜುಕೇಶನ್ ಇಲ್ಲ ಅಂತ ಹೇಳ್ತಾರೆ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅಮಾಯಕ ಸಹೋದರರೇ, ಎಜುಕೇಶನ್ ಅಲ್ಲ ಅವ್ರಿಗೆ ಎಜುಕೇಶನ್ ಇತ್ತು, ಆದರೆ ಶಾಸ್ತ್ರದ ಬೈಬಲ್ ಕಾಲೇಜ್ ಇಲ್ಲದೆ, ಅಂದ್ರೆ ನಮ್ಮ ಜೊತೆಯಲ್ಲಿ ಯಾವುದೇ ಶಾಸ್ತ್ರ ಅಭ್ಯಾಸ ಇಲ್ಲದ ಮಾಡದ ಈ ಅಧಿಕಾರಿಗಳು, ಯಹೂದ್ಯರ ಜನರು ಹೇಳ್ತಾ ಇದ್ದಾರೆ, ಮಾಡದ ಇವರು ಆಫ್ಟರ್ ಆಲ್ ಬೈಬಲ್ ಕಾಲೇಜ್ ಮಾಡಿದವರಲ್ಲ, ಧರ್ಮಶಾಸ್ತ್ರ ಗೊತ್ತಿದ್ದವರಲ್ಲ, ಲಾ ಗೊತ್ತಿದ್ದವರಲ್ಲ, ಇವರು ಸಾಧಾರಣವಾದ ಜನರು ತಿಳಿದು ಆಶ್ಚರ್ಯಪಟ್ಟರು. ಅವರು ಯೇಸುವಿನ ಸಂಗಡ ಎಂದು ಗುರುತಿಸಿ ಮತ್ತು ಸ್ವಸ್ಥತೆಯನ್ನು, ಗುಣವಾಗಿರ್ತಕ್ಕಂಥ ಅಂಗವಿಕಲ ರೋಗಿ ಅವರ ಜೊತೆಯಲ್ಲಿ ನಿಂತಿದ್ದನ್ನು ನೋಡಿ ಏನು ಬೆತ್ತೆ ಪ್ರತಿಯಾಗಿ ವಿರೋಧವಾಗಿ ಅದನ್ನು ತಿಂದುಬಿಟ್ರೆ ನಾ ಇಲ್ಲಿಂದ ಹೇಳ್ಬೇಕು, ನಂಗೆ ಗೊತ್ತಾಗ್ತಲ್ಲ, ನೀವು ಹೇಳಿದ್ರೆ ಕೇಳಿಸಿಲ್ಲ ನಂಗೆ. ಅದಕ್ಕೆ ಹಲ್ಲೆಲೂಯಾ. ಪ್ರತಿಯಾಗಿ ಆ ಪೇತ್ರ ಯೋಹಾನನ ವಿರುದ್ಧವಾಗಿ ಏನು ಹೇಳಲಿಕ್ಕೆ ಆಗಲಾರದೆ ಅವರು ಇದ್ದು ಮೌನರಾಗಿದ್ದರು ಯೇಸು ನಾಮದಲ್ಲಿ. ನನ್ನ ಪ್ರಿಯ ಸಹೋದರಿ, ಅವಳು ಏನು ಮಾಡಿಲ್ಲ. ಯೇಸು, मैं तेरे को उद्धार करता करके तो मेरा प्रभु करके मैं स्वीकार करती हूँ, मेरे मन में आ, मैं मन फिरा ली हूँ और मेरे पापों से मुझे मुक्त कर दिया, मेरे पापों से मुझे क्षमा कर ಅಂತೇಳಿ ಸ್ವೀಕೃತಿ ಪ್ರಾರ್ಥನೆ ಮಾಡಿಕೊಂಡಿದ್ದ ಕೂಡಲೇ ಅವಳ ಜೀವನದಲ್ಲಿ ಅದ್ಭುತವಾದಂಥ ದೇವರ ಸಮ್ಮುಖ, ದೇವರ ಪ್ರಸನ್ನತೆ, ದೇವರ ಸ್ಪರ್ಶೆ ಅವಳು ಅನುಭವಿಸಿದಳು. ಹಲ್ಲೆಲೂಯಾ. ನೆಕ್ಸ್ಟ್ ಏನು ಮಾಡಿದ್ರು? ಪಾಸ್ಟರ್ ಏನು ಮಾಡಿದ್ರು? ಅವಳಿಗೆ ಮನೆಗೆ, ಅವಳು ಚರ್ಚಿಗೆ ಬಂದು ತಿಳಿಸಿದ್ಲು, ಪಾಸ್ಟರ್, ನಾನು ಈ ಸಣ್ಣ ಪ್ರಾರ್ಥನೆ ಮಾಡಿದ್ದಕ್ಕೆ ನನ್ನ ಮೈನಲ್ಲಿರುವ ಎಲ್ಲ ರೋಗ ಹೋಯಿತು, ನನ್ನ ಮೈನಲ್ಲಿರ್ತಕ್ಕಂಥ ಭಾರ, ಜಾಡ್ಯ, ಚಿಂತೆ ಎಲ್ಲ ಹೋಗಿ ಅದ್ಭುತವಾದಂಥ, ಊಹಿಸಲಾರದಂಥ ಸಮಾಧಾನ, ಶಾಂತಿ ದೇವರು ನಮಗೆ ಕೊಟ್ಟರು ಎಂಬುದಾಗಿ ಸಂತೋಷಪಟ್ಟಳು. ಹೇಳಿದ ಕೂಡಲೇ ಈ ಬುಕ್ ಓದಾಯ್ತು ಪಾಸ್ಟರ್, ಮತ್ತೇನು ಮಾಡ್ಬೇಕಂತ ಹೇಳಿದ ಕೂಡಲೇ, ಈಗೋ
ನ್ಯೂ ಟೆಸ್ಟ್ಮೆಂಟ್, ಹೊಸ ಒಡಂಬಡಿಕೆ ಬೈಬಲ್ ಕೊಟ್ಟರು. ಎಂಥ ಹೊಸ ಒಡಂಬಡಿಕೆ ಬೈಬಲನ್ನು ಕೊಟ್ಟರು. ಆ ಬೈಬಲನ್ನು ತೆಗೆದುಕೊಂಡು ಅವರು ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಆ ಕ್ರೈಸ್ತ ಸಹೋದರಿ ಹತ್ರ ಮಾತನಾಡ್ತಾ, ದೋಸ್ತಿ ಅಂದರೆ ಕ್ರೈಸ್ತವ್ರು ಹೇಗಿರಬೇಕು, ನಾವು ಮಾತಾಡಿದ್ರೆ ಜನ ಚರ್ಚಿಗೆ ಬರಬೇಕು, ನಾವು ಅವರು ಮಾತಾಡಿರೋ ಮಾತುಗಳು ಕೇಳಿ ಅವ್ರ ಜೊತೆಲಿ ಪಿಕ್ನಿಕ್ ಹೋಗೋದಲ್ಲ, ಅವ್ರ ಜೊತೆಲಿ ಶಿಕಾರಿಗೆ ಹೋಗಿ ಎಲ್ಲೆಲ್ಲಿ ಕಲರ್ ಸಿಗ್ತಾವಂತ ಹೋಗೋದಕ್ಕಾಗಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನಮ್ಮನ್ನು ನೋಡಿ ಅವರು ಚರ್ಚಿಗೆ ಬರಬೇಕು. ಆದರೆ ಇವಳು ಆ ಕ್ರೈಸ್ತ ಸಹೋದರ ಜೊತೆಲಿ ಮಾತಾಡ್ಕೊಳ್ತಾ ಶೇರ್ ಮಾಡ್ಕೊತಾ ಬೈಬಲ್ ಓದ್ತಾ ಇದ್ರು. ದಿವಸ ಬೈಬಲ್ ಓದ್ತಾ ಇದ್ರೆ ಅಲ್ಲಿ ಯೇಸು ಕ್ರಿಸ್ತನು ಮುಟ್ಟಿ ಗುಣಪಡಿಸಿದ್ದು, ಯೇಸು ಕ್ರಿಸ್ತನ ಪಾರ್ಶ್ವವಾಯುಗಳನ್ನು ಗುಣಪಡಿಸಿದ್ದು. ಅವಳು ಓದ್ತಾ ಬರ್ತಾರುವಾಗ ಯೇಸು ಏನು ಬೇಕಾದ್ರೆಲ್ಲ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಅವಳು ಅದನ್ನೆಲ್ಲ ಕೇಳಿಕೊಂಡು ಕುಷ್ಠರೋಗಿ ಬಂದು, ಅಯ್ಯ ನಿನ್ನ ಚಿತ್ತವಾದರೆ ನನ್ನನ್ನು ಗುಣಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೌದು, ನನ್ನ ಮನಸ್ಸಿದೆ, ನೀನು ಗುಣವಾಗಿ ಅಂತ ಹೇಳಿದು. ಈ ಎಲ್ಲ ಸ್ಟೋರಿಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತು ಓದ್ತಾ ಇದ್ರೆ ಓದ್ತಾ ಏನೋ ಅವಳ ಹೃದಯದಲ್ಲಿ ಏನೋ ಒಂದು ಅದ್ಭುತವಾದಂಥ ಮಾರ್ಪಾಟ ಉಂಟಾಯಿತು. ಹಲ್ಲೆಲೂಯಾ. ಪಾಪದಿಂದ ಮುಕ್ತಳಾಗಿ ಪಾಪದಿಂದ ಮನಸ್ಸು ತಿರ್ಕೊಂಡಿದ್ದು ಮಾತ್ರ ಅಲ್ಲದೆ ಅವರ ಜೀವನದಲ್ಲಿ ಏನೋ ಒಂದು ಆತ್ಮವಿಶ್ವಾಸ, ಧೈರ್ಯ, ಒಂದು ದಿವ್ಯ ಪವಿತ್ರಾತ್ಮದ ಸ್ಪರ್ಶ ಒಳಗುಂಟಾಯ್ತು. ಯಾರಿಗೆ ಹೆಸರು ಮರ್ತೋಗಿರಪ್ಪ ಅಷ್ಟು ನಾವು ಸ್ಟೋರಿಯಲ್ಲಿ, ಶ್ಯಾಮಾದೇವಿ ಅಂತೇಳಿ, ಅಮೃತ್ಸರ್ ಪಂಜಾಬ್ನಲ್ಲಿರ್ತಕ್ಕಂಥವಳು. ಏನೋ ಒಂದು ಅದ್ಭುತವಾದಂಥ ಸಮಾಧಾನ ಅನಿಸಿತ್ತು. ಅಲ್ಲೇ ಬೈಬಲ್ ಓದ್ತಾ ಹೊಸ ಒಡಂಬಡಿಕೆ ಅವ್ರ ತಾಯಿ ಅಲ್ಲಿ ಮಲಗಿದ್ಲು. ಅವ್ರ ತಾಯಿ ನೋಡ್ತಾ ಇದ್ಲು, ಬೈಬಲ್ ಓದ್ತಾ ಇದ್ದಾಳೆ. ಲಿಕ್ಷೋಟ್ ಕೇಳ್ತೀರಿ, ಬೈಬಲ್ ಓದೋದ್ರಿಂದ, ದೇವರ ವಾಕ್ಯ ಕೇಳೋದ್ರಿಂದ ವಿಶ್ವಾಸ ಬರ್ತದೆ. ಅವಳು ಓದ್ತಾ ಇದ್ದು, ದೇವರು ಇಷ್ಟು ದೊಡ್ಡ ಕೆಲಸಗಳು ಮಾಡಿದಾನಲ್ಲ, 38 ವರ್ಷ ರೋಗವನ್ನು ಗುಣಪಡಿಸಿದ್ದಾನೆ, ಕುಷ್ಠರೋಗವನ್ನು ಗುಣಪಡಿಸಿದಾನಲ್ಲ ಅಂತೇಳಿ ಓದ್ತಾ ಅವ್ರ ತಾಯಿಯನ್ನು ನೋಡಿದ್ಲಂತೆ. ಅವ್ರ ತಾಯಿ ನೋಡಿ, ಅಯ್ಯೋ ಯೇಸು ಮಸಿ ಅವಳಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಕಳ್ಸಂದ್ರೆ ಪಾಸ್ಟ್ ಏನು ಕಳ್ಸಿಕೊಡ್ತಾರೆ, ಹಲ್ಲೆಲೂಯಾ ಆಮೇನ್ ಅಂತ ಹೇಳ್ದಂತೆ. ಅಷ್ಟೇ. ಏನಂತ ಹೇಳ್ದ, ನಿನಗೆ ಏನೇನು ಬೇಕು ದೇವ್ರ ಕಡೆ ಕೇಳು, ಆಮೇಲೆ ಹಲ್ಲೆಲೂಯಾ ಆಮೇನ್ ಅಂತ ಹೇಳು ಅಂತ ಹೇಳ್ದಂತೆ. ಯಾಕಂದರೆ ಜಾಸ್ತಿ ಪಾಸ್ಟ್ ಪಾಪ ಹೊಸದಾಗಿ ಬರ್ತಾ ಇದ್ದಾಳ. ಹಲ್ಲೆಲೂಯಾ ಅಂದರೆ ದೇವರಿಗೆ ಸ್ತೋತ್ರ, ಆಮೇನ್ ಅಂದರೆ ಹೇಳಿದ್ದಾಗಿ ಆಗಲಿ ಅಂತೇಳಿ ಹಲ್ಲೆಲೂಯಾ ಆಮೇನ್ ಅಂತೇಳಿ. ಇವಳು ಬೈಬಲ್ ಓದ್ತಾ ಹಲ್ಲೆಲೂಯಾ ಆಮೇನ್ ಅಂತ ಹೇಳ್ತಾ ಬೈಬಲ್ ಓದ್ತಾ ಇರ್ತಾಳೆ. ಓದ್ತಾ ಇದ್ದು ಅವರ ತಾಯಿ ಹತ್ರ ನೋಡಿ, ಏಸಯ್ಯ ಇಷ್ಟೆಲ್ಲ ಜನ ನೀನು ಗುಣಪಡಿಸಿದಂತೆ, ಪಾಸ್ಟರ್ ಅಲ್ಲ, ಹಲೋ ಕೇಳ್ತಾ ಇದ್ದೀರಿ, ಶ್ಯಾಮಾದೇವಿ ಕ್ರೈಸ್ತವಳಲ್ಲ, ಯೇಸುವನ್ನು ಕೇಳುವುದರಿಂದ ನಂಬಿರ್ತಕ್ಕಂಥ ಒಂದು ವಿಶ್ವಾಸಿ. ಅವಳು ಬೈಬಲ್ ಓದ್ತಾ ಅಯ್ಯೋ ಯೇಸುವೆ ಇಷ್ಟೆಲ್ಲ ಜನ ಗುಣಪಡಿಸಿದ್ದೇವ್ರೆ, ನಮ್ಮ ತಾಯಿನ ಗುಣಪಡಿಸಿದೇವ್ರೆ ಎಂಬುದಾಗಿ ಅವಳು ಕಣ್ಣೀರಿನಿಂದ ನಮ್ಮ ತಾಯಿನ ಗುಣಪಡಿಸಿದೇವ್ರೆ ಎಂಬುದಾಗಿ ಸಿಂಪಲ್ ಆಗಿ ಕೇಳಿದ್ದಂತೆ. ಕೇಳ್ತಾ ಪ್ರಾರ್ಥನೆ ಮಾಡಿ ಹಲ್ಲೆಲೂಯಾ ಆಮೇನ್, ಹಲ್ಲೆಲೂಯಾ ಆಮೇನ್, ಯೇಸು ಮಸೀಗೆ ನಾಮ ಸೇ ಮೈ ಮಾಂಗ್ತೀವಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. ರಾತ್ರಿ ಅವರ ತಾಯಿ ತನ್ನ ಮಗಳನ್ನು ಎಬ್ಬಿಸ್ತಾಳೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಬೇಟಿ ಉಠೋ ಅದ. ಇವಳು ಎದ್ದು ನೋಡಿದ ಕೂಡಲೇ ಅವ್ರ ತಾಯಿ ಮಂಚದ ಮೇಲೆ ಕೂತ್ಕೊಂಡಿರ್ತಾಳೆ. ಅವಳು ಅಕ್ಕ ಆಗ್ಬಿಡ್ತಾಳೆ. ಮಾಜಿ ಕ್ಯಾ ಹೋತೆ ರಖೋ ಅಂತೇಳಿ, नहीं कुछ नहीं बेटी, मेरे पूरे रूम के अंदर इतनी रोशनी भर गई और कोई मुझे उठा के बता दिया इधर ಅಂತ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಜೀವವುಳ್ಳ ದೇವರು ಇವತ್ತಿಗೂ ಕೆಲಸ ಮಾಡ್ತಾ ಇದ್ದಾನೆ. ಮಮಾಯಕರಾಗಿ ಮೂರ್ಖರಾಗಿ ಅಂಧಕಾರದಲ್ಲಿ ಬೀಳೋದಲ್ಲ. ಒಂದು ಅನ್ಯ ಸ್ತ್ರೀ, ಅನ್ಯ ಯುವಕಿ ಪ್ರಾರ್ಥನೆ ಮಾಡಲು ಇವಳು ಎದ್ದು ಕುಂತಿದ್ದಾಳೆ. ಈ ತಾಯಿ ಏನಾಗಿದೆ ನಿನಗೆ? ಆಮೇಲೆ ಅವರು ಕೂತಿದ್ದಾರೆ. ಬಹುತ್ ಬಡ ರೋಶ್ನಿ, ಭಾಳ ದೊಡ್ಡ ಬೆಳಕು ನನ್ನ ರೂಮೆಲ್ಲ ತುಂಬಿ ನನ್ನ ಎಬ್ಬಿಸಿಕೊಂಡಿಸಿದೆ, ಅದು ಏನು ಗೊತ್ತಿಲ್ಲ ನನಗೆ ಅಂತ ಹೇಳಿದ್ರು. ಅವಳು ಆಶ್ಚರ್ಯಪಡ್ತಾರೆ. ಅಂದರೆ 2 ಜನ ಎಬ್ಬಿಸ್ಬೇಕು, ಹಿಂದೆ ಎಲ್ಲ ಅದು ಸಪೋರ್ಟ್ ಹಾಕಬೇಕು, ಹಾಕಿ ಅವಳು ನಿಲ್ಲಿಸಿ ಕುಂಡ್ರಿಸಿ ಅವಳಿಗೆ ಹಲ್ಲು ತಿಕ್ಕಬೇಕು, ಊಟ ಮಾಡಿಸ್ಬೇಕು. ನನ್ನ ತಾಯಿ ಎದ್ದು ಕುಂತಿದ್ದಾಳಲ್ಲ, ಆಶ್ಚರ್ಯ ಪಡ್ತಾ ಇಲ್ಲ, ಏನೋ ಆಗಿದೆ ಇಲ್ಲ ಅಂತೇಳಿ ಹೆದರಿಬಿಟ್ಲು ಅವಳು. ಅವಳಿಗೆ ಅರ್ಥ ಆಗ್ತಾಯಿಲ್ಲ ಈ ಬೆಳಕು ಏನಂತೇಳಿ. ಆದರೆ ಅವ್ರ ತಾಯಿ ಹೇಳಿದ್ಲು, ನಾನು ಶೌಚಾಲಯಕ್ಕೆ ಟಾಯ್ಲೆಟ್ಗೆ ಹೋಗ್ಬೇಕಂತ ಹೇಳಿದ್ರು. ಅವಳೇನು ಮಾಡಿದ್ಲು, ಅವಳು ಬೇಗನೆ ಟಬ್ ತೊಗೊಂಡು ಬಂದ್ಲು. ಆ ಮಗಳು ಟಬ್ ತೊಗೊಂಡು ಬಂದರೆ ನೈ ಮುಜೆ ಜಾನ ಟಾಯ್ಲೆಟ್ ಅಂತ, ಮಮ್ಮಿ ನೈ ಮುಜೆ ಪಕಡೋ ಜಾನ ಅಂತೇಳಿ ಅವಳು ಹಿಡ್ಕೊಂಡು ತನ್ನ ಮಗಳನ್ನು ಹಿಡ್ಕೊಂಡು ವಾಶ್ರೂಮ್ಗೆ ಹೋಗಿ ಅವಳು ಶುಭ್ರವಾಗಿ ಶೌಚಾಲಯಕ್ಕೆ ಹೋಗಿ ಒಳಗೆ ಬಂದು ಕೂತ್ಕೊಂಡು ಸಮಾಧಾನ ಕೂತ್ಕೊಂಡಿದ್ರು. ಅವಳಿಗೆ ಗಾಬರಿ ಆಗಿಬಿಟ್ಟಿದೆ, ನಮ್ಮ ಮನೆಯಲ್ಲಿ ಏನೋ ಆಗಿದೆ. ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಒಂದು ದೊಡ್ಡ ಇವಳು ಹೇಗೆ ಎದ್ದು ನಡೀತಾ ಇದ್ದಾಳೆ ಅಂತ ಅರ್ಥ ಆಗ್ತಾ ಇಲ್ಲ ಇವಳಿಗೆ. ಅವಳು ಆ ರಾತ್ರಿ ದೊಡ್ಡ ಬೆಳಕು ಬಂದು
ಹೀಗೆ ನನ್ನ ಎಬ್ಬಿಸಿಕೊಂಡು ಶಿತ್ತು ಅಂತ ಹೇಳಿದ್ಕೊಳ್ಳಿ ಅವಳು ತಾಯಿ ಮಲಗಿದ್ಲು, ಇವಳು ಮಾತ್ರ ರಾತ್ರಿ ಎಲ್ಲ ಹಂಗೇ ಕಣ್ಣು ತೆರ್ಕೊಂಡು ಕೂತಿದ್ಲಂತೆ. ಬೆಳಿಗ್ಗೆ ಯಾವಾಗ ಆಗುತ್ತದೆ ಪಾಸ್ಟರ್ ಹತ್ರ ಹೋಗಿ ಮಾತಾಡ್ಬೇಕಂತೇಳಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇವಳು ಬೆಳಿಗ್ಗೆ ಆಗಿದ ಕೂಡಲೇ ಮಮ್ಮಿಗೆ ನಾಷ್ಟ ಎಲ್ಲ ಮಾಡಿಕೊಟ್ಟು ಅವಳೆಲ್ಲ ಟಾಯ್ಲೆಟ್ ವಾಶ್ರೂಮ್ ಎಲ್ಲ ಹೋಗಿ ಬಂದ್ಲು, ಕೂತ್ಕೊಂಡ್ಲು, ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಭಾಳ ಶುಭ್ರವಾದ್ಲು, ಆರಾಮಾದ್ಲು. ಇವಳು ಸೀದಾ ಚರ್ಚಿಗೆ ಹೋಗಿ ಬಂದ್ಲು. ಬೆಳಿಗ್ಗೆ ಪಾಸ್ಟರ್ ಹತ್ರ ಹೋಗಿ, ಪಾಸ್ಟರ್ ನಮ್ಮ ಮನೇಲಿ ಹಿಂಗಾಗಿದೆ. ಅಮ್ಮ ನೀನೇನು ಮಾಡಿದೆ ರಾತ್ರಿ ನೀವು ಬೈಬಲ್ ಕೊಟ್ಟಿದ್ರೆ ಬೈಬಲೆಲ್ಲ ಓದಿದೆ, ಆಮೇಲೆ ಏನು ಮಾಡಿದೆ? ನಾನು ಪ್ರೇಯರ್ ಮಾಡಿದೆ. ಅದು ಯಾಕೆ ಏನಂತ ಪ್ರೇಯರ್ ಮಾಡಿದೆ? ಅಲ್ಲಿ ಎಲ್ಲ ಬೈಬಲ್ನಲ್ಲಿ ಎಲ್ಲ ಜನ ಆರಾಮಾಗ್ತಾ ಇದ್ದಾರೆ, ದೇವರೇ ನಮ್ಮ ತಾಯಿನ ಕೂಡ ಆರಾಮ ಮಾಡಂತೇಳಿ ಹಿಂಗೆ ಹೇಳಿದೆ. ಪರಮೇಶ್ವರ್ ತೇರಿ ಪ್ರಾರ್ಥನಾ ಸುನ ಅಂತೇಳಿ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಪ್ರಾರ್ಥನೆಯನ್ನು ಲಾಲಿಸಿ ಸ್ವಯಂ ಯೇಸು ಕ್ರಿಸ್ತನು ನಿನ್ನ ಗೋಣಿಗೆ ಬಂದು ನಿಮ್ಮ ತಾಯಿಯನ್ನು ಎಬ್ಬಿಸಿ ನಡೆಸ್ತಾ ಇದ್ದಾನೆ. ಸಿಸ್ಟರ್, ದೇವರು ನಿನ್ನನ್ನು ಸೇವೆ ಕರೆದಿದ್ದಾನೆ ಅಂತ ಹೇಳಿಬಿಟ್ಟಿದ್ದಾನೆ. ಮನುಷ್ಯ ಪ್ರವಚನವಾಗಿ ಹೇಳಿದ್ದಾನೆ, ಈಗಿಂದ ನೀನು ಅನೇಕ ಜನರಿಗೆ ಸ್ವಸ್ಥತೆ ಮಾಡುವ, ಅನೇಕ ಜನರಿಗೆ ದೇವರ ಸ್ವಾರ್ಥನ ಸಾರುವ ಸ್ವಾರ್ಥಿಗಳಾಗುವಂತೆ ದೇವರು ನಿನ್ನ ಮೂಲಕವಾಗಿ ದೊಡ್ಡ ಸ್ವಸ್ಥತೆ ಮಾಡಿದರೆ ನಿನ್ನನ್ನು ದೊಡ್ಡ ಸೇವಕ್ಕಾಗಿ ಮಾಡಲಿಕ್ಕೆ ಎಬ್ಬಿಸಿಬಿಟ್ಟಿದ್ದಾನೆ ನೋಡಂತ ತಿಳಿದುಕೊಳ್ಳಿ. ಇವಳು ಆಶ್ಚರ್ಯಪಟ್ಟಿದ್ದಾಳೆ, ನನಗೆ ಬೈಬಲ್ ಗೊತ್ತಿಲ್ಲ, ಸೇವೆ ಮಾಡೋದು ಗೊತ್ತಿಲ್ಲ, ನಾನು ಖಾಲಿ ದೇವರೇ ಗುಣಮಾಡ ಅಂತ ಹೇಳಿದುಕೊಳ್ಳೆ ಅವಳು ಗುಣವಾದಲಲ್ಲ. ಎಸಯ್ಯ, ನೀನಾ ಗುಣಪಡಿಸಿದ ಬೆಳಕು ನೀನ ಎಂಬುದಾಗಿ ಅವಾಗ ಸ್ವಯಂ ಪರಮೇಶ್ವರ್ ತೆರಕು ಆಕೆ ಸ್ವಸ್ಥಕಿಯ ತೆರ ಪ್ರಾರ್ಥನಾ ಸುನ ಅಂತ ಹೇಳಿದ. ಆವಾಗ ಹೇಳಿದ್ರು, ನನ್ನ ಪ್ರಾರ್ಥನೆಯನ್ನು ಕೇಳುವ ದೇವರು, ನನ್ನ ಕೂಗನ್ನು, ನನ್ನ ಕಷ್ಟ ಕಣ್ಣೀರುಗಳನ್ನು ನೋಡಿ ನನ್ನನ್ನು ಪರಿಹರಿಸುವ ದೇವರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವಳು आज से ये जीवन तेरे लिए प्रभु जी, आज से मेरा जीवन तेरा है प्रभु जी, आज के बाद में कोई नहीं, तू ही मेरा प्रभु ಅಂತ ಹೇಳಿ ಅವಳು ಮನೆಯೊಳಗೆ ಬಂದು, ದೊಡ್ಡ ಮಗಳವಳು ಮನೆಯೊಳಗೆ ಬಂದು ತಮ್ಮ ತಂದೆ ಮಾಂತ್ರಿಕನಾಗಿ ಮಂತ್ರ ತಂತ್ರ ಮಾಡ್ತಿರ್ತಕ್ಕಂಥ ಕೋಣೆ ಒಳಗೆ ಹೋಗಿ ಎಲ್ಲ ದುಷ್ಟ ಎಲ್ಲ ಮಂತ್ರ ಮಾಡ್ತಕ್ಕಂಥ ತಂತ್ರ ಮಾಡ್ತಾ ಎಲ್ಲ ವಸ್ತುಗಳನ್ನು ಅಲ್ಲಿದ್ದ ಫೋಟೋಗಳನ್ನೆಲ್ಲ ಮುರಿದು ಚೂರು ಚೂರು ಮಾಡಿಬಿಟ್ಲಕ್ಕಿ. ಈ ಲೋಕದಲ್ಲಿ ಮೂಢನಂಬಿಕೆಯಲ್ಲಿ ನಡೆಸ್ತಾ ಇದ್ದಾರೆ. ಮಾಟ ಮಂತ್ರ ಅಂತ ಹೇಳ್ಕೊಂಡು ದುಷ್ಟಶಕ್ತಿಗಳಿಂದ ಎಲ್ಲ ಮಂತ್ರತಂತ್ರ ಅಂತ ಹೇಳ್ಕೊಂಡು ದೇವರುಗಳಂತ ಹೇಳ್ಕೊಂಡು ಸುಳ್ಳು ದೇವರುಗಳಂತ ಹೇಳ್ಕೊಂಡು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಎಲ್ಲ ಮುರಿದು ಹಾಕಿ ಅವಳು ನೆಕ್ಸ್ಟ್ ದಿವಸ ಚರ್ಚಿಗೆ ಹೋಗ್ತಾ ಇದ್ದಾರೆ. ಆ ಓಣಿಯಲ್ಲಿ, ಆ ವಟಾರದಲ್ಲಿರುವ ಜನರೆಲ್ಲ ಕೇಳಿದ್ರೆ, ಕಾಗೈತೆ ತುಮ್, ಎಲ್ಲಿ ಹೋಗಿದ್ರಿ ನೀವು? ನಿಮ್ಮ ತಾಯಿ ಇಷ್ಟು ಸ್ವಸ್ಥವಾಗಿದ್ದಾಳಲ್ಲ, ನಡೀತಾ ಇದ್ದಾಳಲ್ಲ, 4 ವರ್ಷದಿಂದ ನಡೀಲಾರ್ದಂತ. ಅವಳು ಹೇಳಿದು, ಮೈ ಕಿಧರ್ ಭಿ ನಹೀ ಗಯೆ, ಮೈ ಚರ್ಚ್ ಕೋ ಗಯೆ, ಯೇಸು ಮಸೀ ನೆ ಮೇರಿ ಮಾ ಕೋ ಚಂಗಾ ಕರ್ ದಿಯಾ ಅವ್ರು ಕೋಯಿ ನಹೀ ಕಿಯಾ ಅಂತೇಳಿ. ಓಣಿಯಲ್ಲಿ ಅನೇಕ ಜನ ಅವರ ತಾಯಿಯನ್ನು ನೋಡ್ಲಿಕ್ಕೆ ಬಂದು ಕೇಳಲಿಕ್ಕೆ ಬಂದು ಅವರ ತಾಯಿ ಸಾಕ್ಷಿಯನ್ನು ಕೇಳಿ ಆ ವಟಾರದಲ್ಲಿದ್ದಂಥ 50% ಜನ ಚರ್ಚಿಗೆ ಹೋಗಿ ಕೂತ್ರಂತೆ. ಓ ಹಾಲೆಲೂಯಾ! ದೇವರ ಸ್ವಾರ್ಥ ಸೂಚಕ್ರಿಯೆಗಳಿಂದ ದೇವರು ಸಾಬೀತು ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ವಟಾರದಲ್ಲಿರ್ತಕ್ಕಂಥ ಎಲ್ಲ ಜನರು ಅವಳ ಹತ್ರ ಬಂದು, ಕ್ಯಾವ ಬೈಜಿ ಐಸಾ कैसे चल रहे तुम्हें? नहीं मेरी बेटी चर्च को जाके आई और वो प्रार्थना करी, उससे मेरे को आराम हुआ, एक रोशनी आया. ಅವರು ಎಲ್ಲ ಕೇಳಿ ಆ ಸಾಕ್ಷಿ, ಆ ವಟಾರದಲ್ಲಿದ್ದ ಅನೇಕ ಜನರು ಚರ್ಚ್ನಲ್ಲಿ ಹೋಗಿ ಕೂತ್ಕೊಂಡು, ಅಯ್ಯೋ ದೇವರಿಷ್ಟು ಸತ್ಯ ದೇವರ, ನಿತ್ಯ ದೇವರ, ಪ್ರಾರ್ಥನೆ ಕೇಳುವ ದೇವರೆಂಬುದಾಗಿ ಅವರೆಲ್ಲರೂ ಚರ್ಚ್ಗೆ ಹೋಗೋದು ನೋಡಿ, ಆಗ ಆ ಸಹೋದರಿ ತಂದೆ ತಿರುಗಿ ಬಂದ್ರಂತೆ. ಎಷ್ಟೋ ತಿಂಗಳ ನಂತರ ಸುದ್ದಿ ತಲುಪಿಸಿದ್ರು, ಮಾ ಚಲ್ರಿ ಅಭಿ ಯೇಸು ಮಸೀಹ ಕೃಪಾಸೆ ಯೇಸು ಕ್ರಿಸ್ತನ ಗುಣಪಡಿಸಿದ್ದಾನೆ, ನೀನು ಮಾಡಿರ್ತಕ್ಕಂಥ ಮಂತ್ರತಂತ್ರ ಏನೂ ಮಾಡಲಿಕ್ಕಾಗಲ್ಲ, ಯೇಸು ನಾಮದಲ್ಲಿ ಮಾತ್ರ ಸರ್ವಶಕ್ತಿ ಇದೆ ಎಂಬುದಾಗಿ ಹೇಳ್ಕೊಂಡು, ಇಸ್ ಧರ್ತಿ ಪರ್ ಕಿಸಿ ನಾಮ್ ಕೆ ಅಂದರ್ ಉದ್ಧಾರ ನಹೀ ಹೈ, धरती में या इंसान के और आकाश में एक ही नाम है, वो यीशु मसीह है. यीशु मसीह के नाम से ही उद्धार है और किसी नाम पे उद्धार नहीं है. ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರವೇ ರಕ್ಷಣೆ ಮತ್ತು ಯಾವ ರಕ್ಷಣೆ ಇಲ್ಲ. ಅಂದ್ರೆ ಅರ್ಥ ಏನು? ರೋಗದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ದರಿದ್ರದಿಂದ ರಕ್ಷಣೆ, ಬಡತನದಿಂದ ರಕ್ಷಣೆ, ಮನಃಶಾಂತಿ ಇಲ್ಲದಂಥ ಜೀವನದಿಂದ ರಕ್ಷಣೆ, ದುಷ್ಟಶಕ್ತಿಗಳಿಂದ ರಕ್ಷಣೆ, ದುಷ್ಟ ಜನರಿಂದ ರಕ್ಷಣೆ. ಈ ರಕ್ಷಣೆ ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ಎಂಬುದಾಗಿ ಅವರ ತಾಯಿ, ಅವರ ತಂದೆಗೆ ಎಲ್ಲ ತಿಳಿಸಿ ಹೇಳ್ತಾ ಇದ್ದಾರೆ. ಅವ್ರ ತಂದೆ ಬಂದ ಕೂಡಲೇ ಆ ಮನೆಯಲ್ಲಿರ್ತಕ್ಕಂಥ ಮಂತ್ರ ತಂತ್ರ ಮಾಡ್ತಕ್ಕಂಥ ಕೋಣೆಯಲ್ಲಿ ಹೋಗಿದ ಕೂಡಲೇ ಆ ಕೋಣೆಯಲ್ಲಿ ಯಾರು ಮುರಿದ್ರು, ಇದೆಲ್ಲ ಪುಡಿ ಯಾರು ಮಾಡಿದೆ ಅಂತ ಹೇಳ್ಕೊಳ್ಳಿ, ನಾನೇ ಮಾಡಿದ್ದೀನಿ ಡ್ಯಾಡಿ ಅಂತೇಳಿ. ಯಾಕೆ ನೀವು ಮಾಡಿದೆ ಅಂತೇಳಿ ಮಗಳನ್ನು ಭಾಳ ಹೊಡೆದ್ರು, ತಂದೆ ಭಾಳ ಹೊಡೆದ್ರು. पिताजी आज हम जीवित है और माताजी उठ के चल रही, बोलतो यीशु मसीह के अलावा कोई तो इतना दिन से कर रहा है. ಇಷ್ಟು ದಿವಸಗಳಿಂದ ಮಂತ್ರ ತಂತ್ರ ಅವು ಇವು ಎಲ್ಲ ಯಜ್ಞ ಹಾವನಗಳೆಲ್ಲ ಮಾಡಿ ಮಂತ್ರ ತಂತ್ರ ಮಾಡ್ತಾ ಇದ್ರೆ ಆಗಿದೆಯಾ?
ಯೇಸು ಮಸಿ ಎಬ್ಬಿಸಿದ, ನಿಂಗೆ ಗೊತ್ತಿದೆಯಾ? ನಾನಿಷ್ಟು ತಿಳ್ಕೊಂಡೆ, ನಿನಗಿಷ್ಟು ತಿಳಿದಿಲ್ಲ, ಇವತ್ತಾದ್ರೆ ತಿಳ್ಕೊನಿ ಅಂತೇಳಿ ಆ ಮಗಳು ತನಗೆ ಹೊಡಿತಾ ಇದ್ರು ಕೂಡ ಅವಳು ಸುವಾರ್ತೆ ಸಾರ್ತಿದ್ಲಂತೆ. ಅರೆ ये बेटी इतना बात एक बार जाके देखो चर्च में परमेश्वर यीशु मसीह कितना महान काम करता है ಅಂತ ಹೇಳಿ ಹೋಗಿ ನೋಡ್ತೇನೆ. ಆ ಚರ್ಚ್ ಏನು, ಆ ಪಾಸ್ಟರ್ನ ಯಾರು ನೋಡಿ ಬರ್ತೇನೆ, ಯಾವ ದೇವರಂತ ನೋಡಿ ಬರ್ತೇನೆ. ಆತನ ಹೋಗಿದ ಕೂಡಲೇ ಆ ಪಾಸ್ಟರ್ ಭಾಳ ಶಾಂತತೆಯಿಂದ ಯೇಸು ಕ್ರಿಸ್ತನ ಅದ್ಭುತಗಳು ಸೂಚಕಗಳೆಲ್ಲ ಮಾಡಿದಂತ ತೋರಿಸಿ, ಯೇಸು ಕ್ರಿಸ್ತ ಕನ್ಯಮರದಲ್ಲಿ ಜನ್ಮಿಸಿದನು, ಆತನದೇ ರಕ್ಷಣೆ ಮತ್ತು ಯಾವುದೇ ರಕ್ಷಣೆ ಇಲ್ಲ ಅಂತೇಳಿ ಭಾಳ ಶಾಂತವಾಗಿ ತಿಳಿಸಿದನು. ಮತ್ತೇನಿಲ್ಲ, ನಿಮ್ಮ ಕಡೆ ಏನು ಸಾಕ್ಷಿ ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ. ನಿಮ್ಮ ಹೆಂಡತಿ 4 ವರ್ಷದ ಮಂಚದಲ್ಲಿದ್ದವಳು ಎದ್ದು ನಡೀತಾ ಇದ್ದಾಳೆ, ಅದಕ್ಕಿಂತ ದೊಡ್ಡ ಸಾಕ್ಷಿ ನಾ ಏನು ಕೊಡಲಿ ಎಂಬುದಾಗಿ ಹೇಳಿದೆ. ನೀವು ಹೇಳಿದ್ದು ಸತ್ಯ ಅಂತೇಳಿ ಆ ತಂದೆನೂ ಯೇಸು ಕ್ರಿಸ್ತನನ್ನು ನಂಬಿಕೊಂಡ. ಆದರೆ ಇನ್ನೂ ಪೂರ್ಣವಾಗಿ ತಿರುಗಿಕೊಂಡಿಲ್ಲ. ಈ ಸಹೋದರಿ ಜಾಬ್ ಹೋಗ್ತಾ ಇದ್ದಾಳೆ. ಶ್ಯಾಮಾದೇವಿ ಅನೇಕ ಜನರಿಗೆ ಸುವಾರ್ತೆ ಸಾರ್ತಾ ಇದ್ದಾಳೆ. ಏನಿಲ್ಲ, ನನ್ನ ಯೇಸು ನಂಗೆ ಗುಣಪಡಿಸಿದ, ಯೇಸು ಇಂಥ ಕೆಲಸ ಮಾಡಿದ್ರು, ಯೇಸು ಏನಿಲ್ಲ, ಬೈಬಲಲ್ಲಿ ಏನು ಓದ್ತಾ ಇದ್ದಾಳೆ ಯೇಸು ಬಗ್ಗೆ ಅದನ್ನು ಹೇಳ್ತಾ ಇದ್ದಾಳೆ. ಅವ್ರಿಗೆ ಯಾರಿಗಾರ ಆರಾಮಿಲ್ಲದಿದ್ದರೆ ಶ್ಯಾಮಾದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈಗಿನ ಜನ ಏನು ಮಾಡ್ತಾ ಇದ್ದಾರೆ? ಪ್ರೈಸ್ ಲಾರ್ಡ್ ಜೀಸಸ್. ಪ್ರಾರ್ಥನೆ ಮಾಡ್ತಾ ಇದ್ದಾರಾ, ಕೆಲಸದಲ್ಲಿ ಹೋಗಿ ಕಳುವು ಮಾಡ್ತಾ ಇದ್ದಾರಾ? ಹಲೋ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೆಲಸದಲ್ಲಿ ಹೋಗಿ ದಿನ ಹೋಗಲಿ ಹಾಜರಿ ಬರಲಿ ಎಂಬುದಾಗಿ ಮಾಡ್ತಾ ಇದ್ದಾರಾ? ಜೀವನದ ಸಾಕ್ಷಿಯಿಂದ ತೋರಿಸ್ಕೊಡ್ಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಅವಳು ಪ್ರಾರ್ಥನೆ ಬೈಬಲ್ ಕೆಲಸ, ಪ್ರಾರ್ಥನೆ ಬೈಬಲ್ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಮುಂದೆ ಸಾಗಿದ ಕೂಡಲೇ ಅವಳು ಸಭಾಪಾಲಕರು ಅವಳಿಗೆ ಮದುವೆ ಮಾಡುವ ಸಮಯ ಬಂದಿರುವಾಗ, ನೀನು ಮದುವೆ ಮಾಡ್ಕೋಬೇಕಂತ ಹೇಳಿದ್ರೆ ಅವಳು ಏನು ಹೇಳಿದ್ರೆ ಗೊತ್ತಿದೆ? ಮುಜೆ ಶಾದಿ ನಹೀ ಚಾಹಿಯೆ. ನನಗೆ ಮದುವೆ ಬೇಡ ಪಾಸ್ಟರ್, ನಾನು ಜೀವನದಲ್ಲಿ ಎಷ್ಟೋ ದುಃಖ, ಕಣ್ಣೀರುಗಳು, ಕಷ್ಟಗಳು, ಸಮಸ್ಯೆಗಳು, ಬಾಧೆಗಳು ಅನುಭವಿಸ್ತೇನೆ, ಇನ್ನು ಬೇಡ. ಈಗ ದೇವರು ನನಗೆ ಎಷ್ಟು ಸಮಾಧಾನ, ಶಾಂತಿ, ನೆಮ್ಮದಿ, ಬಿಡುಗಡೆ ಕೊಟ್ಟಿದ್ದಾನೆ. ಈ ಸುಖ ಜೀವನ, ಈ ಬಿಡುಗಡೆ ಉಳ್ಳ ಜೀವನ ನಾನು ಬಿಡುವುದಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದು ಕೂಡ ನಾನು ಯೇಸು ದೇವರನ್ನು ಸಾರುತ್ತೇನೆ, ಎಲ್ಲ ಜನರಿಗೆ ಹೇಳ್ತೇನೆ. ಯೇಸು ದೇವರು ನಮ್ಮ ಜೀವನವನ್ನು ಶಾಪದಿಂದ, ರೋಗದಿಂದ ರಕ್ಷಿಸಿದನು, ನರಕದಿಂದ ರಕ್ಷಿಸಿದನು, ನಮ್ಮನ್ನು ವ್ಯಾಧಿಗಳಿಂದ ರಕ್ಷಿಸಿದನು, ಬಡತನದಿಂದ ರಕ್ಷಿಸಿದನು, ಎಷ್ಟೋ ಕಷ್ಟಗಳಿಂದ ರಕ್ಷಿಸಿದನು ಎಂಬುದಾಗಿ ನಾನು ಯೇಸು ಕ್ರಿಸ್ತನ ಸುವಾರ್ತೆನ ಸಾರ್ತಾ ಎಲ್ಲ ಜನರಿಗೆ ಪ್ರಾರ್ಥನೆ ಮಾಡ್ತಾ ನಾನು ಕೆಲಸ ಮಾಡ್ಕೊಳ್ತಿರ್ತೀನಿ ಪಾಸ್ಟರ್, ನನಗೆ ಮದುವೆ ಬೇಡ ಎಂಬುದಾಗಿ ಪಾಸ್ಟರ್ ಹತ್ರ ಹೇಳ್ಕೊಂಡ್ಲವಳು. ಹೇಳಿಕೊಂಡಿದ್ದ ಕೂಡಲೇ ನಡೆದಿದ್ದೇನೆಂದರೆ, ಜಾಗೃತಿಯಿಂದ ಗಮನಿಸ್ತೀರಿ, ಆಮೇನ್, ನಡೆದಿದ್ದೇನೆಂದರೆ ಅವಳು ಪಾಸ್ಟರ್ ಎಲ್ಲ ಹೇಳ್ತಾ ಇದ್ರೆ ಕೇಳ್ತಾ ಇಲ್ಲ. ನಂಗೆ ಮದುವೆ ಬೇಡ, ಏನು ಬೇಡ ಪಾಸ್ಟರ್, ಪ್ರಭು ಕಾ ಸೇವಾ ಕರ್ನಾ ಚಾಹತಿ ಹೂಂ. ನನಗೆ ಯಾವ ಆಸೆ ಇಲ್ಲ, ದೇವರಂತ ಸುಖ ಕೊಟ್ಟಿದ್ದಾನೆ, ಇದಕ್ಕಿಂತ ಈ ದೇವ ರಾಜ್ಯದಲ್ಲಿ, ಈ ದೇವರ ಸನ್ನಿಧಿಯಲ್ಲಿರ್ತಕ್ಕಂಥ ನೆಮ್ಮದಿಯಲ್ಲಿಲ್ಲ, ನನಗೆ ಮದುವೆ ಬೇಡ ಅಂತ ಹೇಳಿದ್ಕೊಳ್ಳಿ. ಇಲ್ಲ, ನಿನಗೆ ಒಳ್ಳೆಯ ಸೇವಕನನ್ನೇ ನೋಡಿ ಮದುವೆ ಮಾಡ್ತೇವೆ, ನಿನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತೇಳಿ ಪಾಸ್ಟವರು ತನಗೆ ತೋರಿಸ್ಕೊಟ್ಟಿರ್ತಕ್ಕಂಥ ದರ್ಶನ ಪ್ರಕಾರವಾಗಿ ಆತ ಹುಡುಗನನ್ನು ತೋರಿಸಿ ಆ ಇಬ್ಬರನ್ನು ಮದುವೆ ಮಾಡಿ ಅವರ ಜೀವನವನ್ನು ಸ್ಥಾಪನೆ ಮಾಡಿದ್ದಾನೆ. ಹಲ್ಲೆಲೂಯಾ. ಆ ಹುಡುಗ ಬೈಬಲ್ ಕಾಲೇಜ್ ಮಾಡಿ ಸೇವ್ ಮಾಡ್ತಕ್ಕಂಥನು, ಇವಳು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ತನ್ನ ಕುಟುಂಬ ನಡೆಸ್ಕೊಂಡು ಹೋಗ್ತಾ ಇದ್ದರು. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ, ಮನಪೂರ್ವಕಂತ ಹೇಳ್ತಿರಲ್ಲೂಯ. ಆದರೆ ದೇವರ ಪ್ರತಿದಿನ ಪ್ರಾರ್ಥನೆ, ಬೈಬಲ್ ಅಧ್ಯಯನ, ಪ್ರಾರ್ಥನೆ, ಬೈಬಲ್ ಅಧ್ಯಯನ, ಪವಿತ್ರಾತ್ಮ ನನ್ನನ್ನು ತುಂಬು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ, ಪವಿತ್ರಾತ್ಮದಿಂದ ನನಗೆ ಬಲವನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಪವಿತ್ರಾತ್ಮದಿಂದ ಬಲವನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಅಲ್ಲಿ ಜೀವನ ಕಳೀತಾ ಇದ್ಲು. ಒಂದು ದಿವಸ ಏನಾಯಿತು, ಅವಳು ಗರ್ಭವತಿ ಆದಳು. ಅವಳು ಗರ್ಭವತಿಯಾಗಿ ಚೆನ್ನಾಗೆಲ್ಲ ಹೋಗ್ತಾ ಇತ್ತು. 9 ತಿಂಗಳಾಯಿತು, ತುಂಬಿತ್ತು ಅವಳಿಗೆ. 9 ತಿಂಗಳಾದ ಕೂಡಲೇ ಅವಳಿಗೆ ಆಕಸ್ಮಿಕವಾಗಿ ಒಂದು ರಾತ್ರಿಯಲ್ಲಿ ಕನಸು ಬಂತು. ಆ ಕನಸಲ್ಲಿ ಭಾಳ ಭಯಭ್ರಾಂತವಾದಂಥ ಕನಸು ಬಂದು, ನಿನ್ನ ಗರ್ಭದಲ್ಲಿರತಕ್ಕಂಥ ಮಗುವನ್ನು ನಾನು ಕೊಂದು ಹಾಕಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಒಂದು ದುಷ್ಟಶಕ್ತಿ ಬಂದು ಕನಸಲ್ಲಿ ಬಂದ ಕೂಡಲೇ, ಆ ಕನಸು ಆದ ಕೂಡಲೇ ಅವಳಿಗೆ 9 ತಿಂಗಳ ತುಂಬಿ ಬರ್ತಾ ಇರುವ ಸಮಯದಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಬ್ಲೀಡಿಂಗ್ ಸ್ಟಾರ್ಟ್ ಆದ ಕೂಡಲೇ ಭಾಳ ಸಮಯದಿಂದ ಬ್ಲೀಡಿಂಗ್ ಆಗ್ತಾ ಇರುವಾಗ ರಾತ್ರಿಯಲ್ಲಿ ಹೋಗ್ಲಿಕ್ಕಾಗಿಲ್ಲ. ಭಾಳ ಬೇಗನೆ ಆದ ಕೂಡಲೇ ಬೆಳಿಗ್ಗೆ ಬೇಗನೆ ಸಮಯದಲ್ಲಿ ಹೋಗಬೇಕೆಂಬುದಾಗಿ ಹೇಳಿದ ಅವರ ಚರ್ಚಿನವರು ಯಾರೋ ಬಂದು, ಒಂದು ನರ್ಸ್ ಬಂದು ಅವಳು ನೋಡಿದ್ಲು. ಅರೇ, ನಿಂಗೆ ಭಾಳ ಬ್ಲೀಡಿಂಗ್ ಆಗಿಬಿಟ್ಟಿದ್ದಿಲ್ಲ, ಎಷ್ಟೋ ದಿನ ಭಾಳ ರಾತ್ರಿಯಿಂದ ಬ್ಲೀಡಿಂಗ್ ಆಗ್ತಾ ಇದೆ, ಸುಮಾರು ಮಧ್ಯರಾತ್ರಿಯಿಂದ ಅಂತ ಹೇಳಿದ ಕೂಡಲೇ ಅವಳು ನರ್ಸು ಆ ಮಗುವನ್ನು ಒಳಗೆ ಏನಿದೆ ಅಂತ ಕೈ ಹಿಡಿದು ನೋಡು ಎಲ್ಲ ಮಾಡಿದ ಕೂಡಲೇ ಆ ನರ್ಸಿಗೆ ಗೊತ್ತಾಯಿತು ಮಗು ಒಳಗೆ
ಸತ್ತು ಹೋಗಿ 4 ತಾಸಾಗಿದೆ ಎಂಬುದಾಗಿ. ಇವಳಿಗೆ ಬ್ಲೀಡಿಂಗ್ ಮೇಲೆ ಬ್ಲೀಡಿಂಗ್ ಆಗ್ತಾ ಇದೆ, ಬ್ಲೀಡಿಂಗ್ ನಿಂತೋಗ್ತಾ ಇಲ್ಲ. ಆದರೆ ಇವಳು ಪ್ರೇಯರ್ ಮಾಡ್ಕೋತಾರೆ, ಚಲೋ ಅಭಿ ಡಾಕ್ಟರ್ ಪಾಸ್ ಜಾಯಂಗೆ, ಕುछ घबराने का कोई बात नहीं, ಡಾಕ್ಟರ್ ಪಾಸ್ ಜಾಯಂಗೆ ಅಂತೇಳಿ ಅವರ ಚರ್ಚಿನ ಒಬ್ಬರು ನರ್ಸ್ ಇದ್ರು. ಅವಳು ಏನು ಮಾಡಿದ್ಲು, ಆಸ್ಪತ್ರೆಗೆ ತೊಗೊಂಡಿದ್ದು. ಆಸ್ಪತ್ರೆಗೆ ತೊಗೊಂಡು ಹೋದ ಕೂಡಲೇ ಈ ಚರ್ಚಿನ ನರ್ಸ್ ಹೇಳಿಲ್ಲ ಇವಳಿಗೆ. ಅಲ್ಲಿ ಹೋಗಿದ ಕೂಡಲೇ ಆ ನರ್ಸ್ಗಳೆಲ್ಲ ಚೆಕ್ ಮಾಡಿದ್ರು. ಅರೆ ಶ್ಯಾಮಾ, बच्चा मर के 4 घंटा हुआ, तेरे कोख में, तेरे पेट में बच्चा मर के 4 घंटा हुआ, अब तक क्या कर रही तू ಅಂತ ಹೇಳಿದ್ರು. नहीं, सुबह होने के लिए इंतजार कर. ಆದರೆ ಇವಳು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಸೀದಾ ಹೇಳಿಬಿಟ್ಲು, ಇಮಿಡಿಯೇಟ್ಲಿ ಆಪರೇಷನ್ ಅರೇಂಜ್ ಮಾಡಬೇಕು ನೀನು. ಅವಳು ಕಣ್ಣೀರಿಟ್ಲು. ನಾನು ನಿನ್ನ ಸೇವೆ ಮಾಡ್ತಾ ಇದ್ದೇನೆ ಕರ್ತನೆ, ಕುಟುಂಬ ಸಮೇತ ನಾವು ನಿನ್ನ ಸೇವೆ ಮಾಡ್ತಾ ಇದ್ದೇವೆ ಕರ್ತನೆ. ರಾಜಾ, बच्चा मर के 4 घंटा हुआ बोल रहे हो. ಅವಳು ಪ್ರಾರ್ಥನೆ ಏನು ಮಾಡಿದ್ರು ಗೊತ್ತಿದೆ? ಮರಣಿಸಿ 4 ದಿನವಾದ ಸಮಾಧಿ ಒಳಗಿಂದ ಎಬ್ಬಿಸಿರುವ ಯೇಸು ಜೀವಂತವಾದ ದೇವರೆಂದು ನನಗೆ ಗೊತ್ತಿದೆ. 4 ತಾಸಾದ್ರೇನು, 4 ದಿವಸ ಆದ ನಂತರ ನನ್ನ ಯೇಸು, ನನ್ನ ಆ ಲಾಜರನನ್ನು ಎಬ್ಬಿಸಿದಾಗೆ ನನ್ನ ಗರ್ಭದಲ್ಲಿರೋ ಮಗುವನ್ನು ದೇವರು ಎಬ್ಬಿಸ್ತಾನಂತೇಳಿ ಆ ನರ್ಸಿಗೆ, ತನ್ನ ಜೊತೆಯಲ್ಲಿರುವ ನರ್ಸಿಗೆ ಹೇಳಿದಂತೆ. ತನ್ನ ಜೊತೆಯಲ್ಲಿರೋ ನರ್ಸು, ಆಯ್ತಮ್ಮ, ಯಸ್ಮ, ದೇವರಿಗೆ ಸ್ತೋತ್ರ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಅವರು ಭಾಳ ಮೂರ್ಖತನ, ಮಗ ಹೊಟ್ಟೆ ಒಳಗೆ ಸತ್ತರೆ ಇಕ್ಕಿ ಯೇಸು ಎಬ್ಬಿಸ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಹೀಗೆ ಪಾಗಲು ಅಂತೇಳಿ. ಆದರೆ ಅವ್ರು ಏನಂದಿಲ್ಲ. ಅವಳಿಗೆ ಆಪರೇಷನ್ ಮಾಡಲಿಕ್ಕೆ ಆಪರೇಷನ್ ಥಿಯೇಟರ್ಗೆ ತೊಗೊಂಡೋದ ಕೂಡಲೇ ಅವಳಿಗೆ ಹೇಳಿದ್ಲಂತೆ ಇವಳು, ಮುಜೆ ಆಪರೇಷನ್ ಕರೆಗೆ ಜೊತೆ ಮೈ ಡೆಲಿವರಿ ಆಗ್ತೀನಿ ಎಂಬುದಾಗಿ ಹೇಳಿದ್ಲಂತೆ ಇವಳು. ಅವಳು ಬಲವಂತವಾಗಿ ಡೆಲಿವರಿ ಆಗೋದಕ್ಕಾಗಿ ಪ್ರಾರ್ಥನೆ ಮಾಡಿ ಡೆಲಿವರಿ ಆಗೋದಕ್ಕಾಗಿ ಅವಳು ಮುಕ್ಕಿದ್ಲು ಅಂತೇಳಿ ಏನಂತಾರೆ ಕನ್ನಡದಲ್ಲಿ? ಮುಕ್ಕಿದ್ಲು ಎಂಬುದಾಗ ಏನಂತಾರೆ ಅದಕ್ಕೆ? ಪ್ರೆಷರ್ ಕೊಟ್ಲ, ಯಾರಿಗೂ ಗೊತ್ತಿಲ್ಲ ಅದು, ಶಾಲೆಗೆ ಹೋಗ್ಬೇಕು ಮತ್ತೆ ನಾವು. ಅವಳು ಬಲವಂತವಾಗಿ ಪ್ರೆಷರ್ ಕೊಟ್ಟ ಮೇಲೆ ಆ ಮಗು ಕ್ಷೇಮವಾಗಿ ಹೊರಗೆ ಬಂದ್ಬಿಟ್ಟಿದೆ. ಆದರೆ ಮಗು ತೆಗೆದು ಹೊರಗೆ ಕ್ಲೀನ್ ಮಾಡಿ ಎಲ್ಲ ಮಾಡ್ತಾ ಇದ್ರು ಕೂಡ ಆ ಮಗುವಿನ ಶ್ವಾಸ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆ ಮಗುವಿನ ಅಳು ಹೋಗಲಿ, ಶ್ವಾಸನೆ ಇಲ್ಲ. ಅವರೆಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗಿತಾ ಇದ್ದಾರೆ. ಶ್ಯಾಮಾ, नहीं कुछ मत बोलो, 4 घंटा हुआ मेरे बच्चे को मर के, तुम बोल रहे 4 दिन मरा हुआ लाजर को उठाया मेरा परमेश्वर. मेरे साथ वो कभी बेईमानी नहीं करेगा. मेरा परमेश्वर ईमानदार है, वफादार है, उसके वचन का पालन करता है. धरती और आकाश मिट जाने दो, परंतु उसके वचन में का एक चीज भी संपूर्ण ಪರಿಪೂರ್ಣ ಹೋಯೋ ತಕ್ಕ ಮಿಟೇಗಾ ನೈ ಬೋಲ್ಕೆ ಅವಳು ಅದನ್ನು ಅಂದುಕೊಳ್ತಾ ಪ್ರಾರ್ಥನೆ ಮಾಡ್ತಾ ಇರುವಾಗ ಕೆಲವೇ ನಿಮಿಷಗಳು, ಅರ್ಧ ತಾಸಾಯ್ತು ಮಗುವನ್ನು ಕ್ಲೀನ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಮಗುನ ಇಟ್ಬಿಟ್ಟಿದ್ದಾರೆ. ಇವಳೇ ಹಿಂಗೆ ಮಾತಾಡ್ತಾ ಇದ್ದಾರೆ, ಇವಳು ತಲೆ ಹೋಗಿದೆ ಅಂತ ತಿಳ್ಕೊಂಡ್ಬಿಟ್ರು. ದೇವ್ರ ಮಕ್ಕಳೇ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ಲ. ಅವಳು ಏನು ಮಾಡಿದಳು ಅಂದರೆ, ಆ ಮಗು ಶ್ವಾಸವನ್ನು ತೆಗೆದುಕೊಂಡು ಅಳಲು ಆರಂಭ ಮಾಡಿದ್ರು. ಡಾಕ್ಟರ್ಸ್ಗಳೆಲ್ಲ ವಿಚಿತ್ರವಾಗಿ ಬೇಗನೆ ಬಂದು ಆ ಮಗುವಿನ ಬಾಯಿ ಒಳಗೆ ಏನೇನು ಹೋಗಿದೆ ಎಲ್ಲ ಕ್ಲೀನ್ ಮಾಡಿ, ಆ ಮಗುವಿನ ಮೂಗನ್ನು ಕ್ಲೀನ್ ಮಾಡಿ, ಆ ಮಗುವಿನ ಉಲ್ಟಾ ಹಿಡಿದು ಎಲ್ಲ ಜಾಡಿಸಿ ಅದನ್ನು ಚೆಕ್ ಮಾಡಿ ಮತ್ತು ತಿರುಗಿ ಆಕ್ಸಿಜನ್ ಕೊಟ್ಟು ಆ ಮಗು ತಿರುಗಿ ಬದುಕಿದೆ. ಎಲ್ಲ ಹೇಳ್ತಿರಲ್ವಯ್ಯ. ಆದರೆ ಡಾಕ್ಟರ್ ಎಲ್ಲ ಚಿಕಿತ್ಸೆ ಮಾಡಿ ಹೇಳಿದ್ರಿ, ಈ ಮಗು 4 ತಾಸಾಯ್ತು ಮರಣಿಸಿ, ಈಗಲೂ ಈಗ ಜೀವ ಬಂದಿದೆ, ಆದರೆ ಈ ಮಗು ಬದುಕ್ತದಂತ ನಾನು ಗ್ಯಾರಂಟಿ ಕೊಡೋದಿಲ್ಲ ಎಂಬುದಾಗಿ ಹೇಳಿ ಹೋಗ್ಬಿಟ್ರಂತ. ಎಲ್ಲರೂ ಹೇಳ್ತಿರಲ್ಲಯ್ಯ. ಅವಳು ಹೇಳಿದ್ಲಂತೆ, ಮೇರಾ ಪರಮೇಶ್ವರ್ ಸಚ್ಚಾ ಪರಮೇಶ್ವರ್ ಹೈ, ಉಸ್ಕಾ ವಚನ್ ಕಭಿ ಝೂಠ ನಹೀ ಹೋತಾ ಹೈ, ಓ ಸಂಪೂರ್ಣ ಬನ್ಕೆ ಹೋಕೆ रहेगा ಅಂತೇಳಿ ಹೇಳಿದ್ಲು. 4 ತಾಸಾಗಿದ್ದ ಮೇಲೆ, ಡೆಲಿವರಿ ಆದ ಮೇಲೆ ಮಗು ಬದುಕಿತ್ತು, ಜೀವಂತವಾಗಿದೆ ಆ ಹುಡುಗಿ. ಹಲ್ಲೆಲೂಯ, ಗಂಭೀರವಾಗಿ ಹೇಳ್ತೀರಿ. ಇನ್ನು ಅವಳು ಹೇಳಿದ್ಲು, इसके बाद में मैं और मेरे बच्चे, मेरे परिवार, हम यहोवा की सेवा करेंगे, हमारा जीवन ही तेरे को दे दिए परमेश्वर ಎಂಬುದಾಗಿ ಹೇಳಿಕೊಂಡು ಎಲ್ಲರೂ ಹೇಳ್ತಿರಲ್ವಯ್ಯ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ನಮ್ಮ ಜೀವನವನ್ನೇ ನಾವು ನಿಮಗೆ ಕೊಟ್ಟು ಬಿಟ್ಟಿದೆ ಎಂಬುದಾಗಿ ಹೇಳ್ಕೊಂಡು ಅವ್ರು ತೀರ್ಮಾನ ಮಾಡಿಕೊಂಡ್ಲು. ಅಂದಿನಿಂದ ಸೇವೆ ಮಾಡಲಿಕ್ಕೆ, ಎಲ್ಲಿಂದೋ
ಡೆಲ್ಲಿಯಿಂದ ಗಂಡ ಹೆಂಡತಿ ದೇವ್ರು ಹೇಳಿದ್ರು ಅಮೃತ್ಸರ್ಗೆ ಹೋಗಿ, ಪಂಜಾಬಿನ ಅಮೃತ್ಸರ್ಗೆ ಹೋಗಿ ಸೇವೆ ಮಾಡಂತ ಹೇಳಿದ್ರು. ಅಮೃತ್ಸರ್ ಯಾರಿಲ್ಲಲ್ಲ, ಅಯ್ಯೋ ನಾನು ಅಲ್ಲಿ ಹೋಗಿ ಹೆಂಗೆ ಸೇವೆ ಮಾಡಲಿ, ಅಲ್ಲಿ ನಮ್ಮ ಎಲ್ಲ ಸೋದರ ಮಾವಗಳು 8 ಸೋದರ ಮಾವಗಳಿದ್ದಾರೆ, ನಾನು ಚರ್ಚ್ ಹೋಗಿ ಸೇವೆ ಮಾಡಿದ್ರೆ ನಾನೊಂದು ಅನ್ಯ ಜಾತಿಯವಳು ಈ ಕ್ರಿಶ್ಚಿಯನ್ ಆಗಿದ್ದೇನೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನಮ್ಮ ಜನರೆಲ್ಲರೂ ತಿರುಗಿ ಬೀಳ್ತಾರೆ, ನಮ್ಮನ್ನು ಒಳಗೆ ಬರ್ಲಿಕ್ಕೆ ಊರಿನಲ್ಲಿ ಬರ್ಲಿಕ್ಕೆ ಕೊಡಿದ್ರೆ ನಮ್ಮದು ಅಮೃತ್ಸರ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ ತಾನು ಎಷ್ಟೋ ದೇವರ ಹತ್ರ ಕೇಳಿದ್ರೆ, ಇಲ್ಲ ನಾನು ನಿನ್ನನ್ನು ಅಮೃತ್ಸರ್ನಲ್ಲಿಗಾಗಿ ನಿನ್ನನ್ನು ಆರಿಸ್ಕೊಂಡೆ ಎಂಬುದಾಗಿ ಹೇಳಿದ್ಕೊಳ್ಳಿ. ಅಮೃತ್ಸರ್ಗೆ ಹೋಗಿದ್ರೆ ಅಲ್ಲಿ ಎಷ್ಟು ದಿನಗಳು ಪ್ರಾರ್ಥನೆ ಮಾಡಿದ್ರು, ಯಾರೂ ಬರ್ತಾ ಇಲ್ಲ, ಎಲ್ಲೆಲ್ಲ ಹಳ್ಳಿ ಗ್ರಾಮ ಹೋಗಿದ್ಕೊಳ್ಳಿ. ಕೆಲವು ದಿನಗಳಾದ್ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಕೆಲವು ಜನ ಗುಣ ಆಗ್ತಾ ಇದ್ರು, ಸ್ವಸ್ಥತೆ ಆಗ್ತಾಯಿದ್ರು. ಅಮೃತ್ಸರ್ನಲ್ಲಿರುವಾಗ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಗುರುದಾಸ್ಪುರ್ನಿಂದ ಒಂದು ಫೋನ್ ಬರ್ತದೆ ಅವಳಿಗೆ. ಶ್ಯಾಮಾದೇವಿ ಮತ್ತು ಅವರ ಗಂಡ ಡೇವಿಡ್ ಅವರು ಸೇವೆಗೆ ಹೋಗಿರ್ತಾರೆ, ಶ್ಯಾಮಾದೇವಿ ಮನೆಯಲ್ಲಿರ್ತಾಳೆ, ಫುಲ್ ಟೈಮ್ ಸೇವೆಗೆ ಬಂದಿರ್ತಾರೆ ಅವರು. ಶ್ಯಾಮಾದೇವಿಗೆ ಹೇಳ್ತಾರೆ, बहन जी आपका नाम श्यामादेव है? हाँ मैं श्यामादेव। बोलिए बहन जी मेरे लिए प्रार्थना करो, मुझे चंगा करने दो परमेश्वर, मैं बहुत बीमार हूँ ಅಂತ ಹೇಳಿದ. ಅವಾಗ ಅವಳು ಇಷ್ಟು ಹೇಳ್ದ, तुम्हारे बारे में कोई बोला था तुम प्रार्थना करने से ಯೇಸು ಮಸೀ ಚಂಗಾ करता ಅವಳಿಗೆ ಯೇಸು ಕ್ರಿಸ್ತನ ಸ್ವಸ್ಥತೆ ಮಾಡ್ತಾ ಎಂಬುದಾಗಿ ಯಾರೋ ಹೇಳಿದ್ರು, ದಯಮಾಡಿ ನನಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ ಕೂಡಲೇ ಅವಳಲ್ಲಿ ಪ್ರಾರ್ಥನೆ ಮಾಡಿದಾಳೆ, ಆಮೇನ್ ಅಂತ ಹೇಳಿದ್ಲು. ಅವನ ಕಡೆ ಆಮೇನ್ ಅಂತ ಹೇಳಿದ್ರು, ಫೋನ್ ಇಟ್ಬಿಟ್ರು. ಮತ್ತೊಂದು 15-20 ನಿಮಿಷದ ಮತ್ತೆ ಫೋನ್ ಬಂತು, ಬಹನ್ ಜಿ ಆಪ್ ಕಿಧರ್ रहते हो ಅಂತೇಳಿ. ಎಲ್ಲರೂ ಹೇಳ್ತಿರಲ್ಲ, ಬಹನ್ ಜಿ ಆಪ್ ಕಿಧರ್ रहते हो? क्यों? मैं तुमको अभी मिलना चाहता हूँ. ಅವಳು ಸ್ವಲ್ಪ ಹೆದರ್ತಾ, ಯಾಕಂದ್ರೆ ಅಪರಿಚಿತರು. मिलना चाहता है, अरे हमारा पति जी बाहर गए से, घबराए मत, आप मैं मिलना चाहता हूँ, कब आते हैं तुम्हारे पति जी? इतना समय, शाम के समय में आओ. ಅವ ಅಡ್ರೆಸ್ ಎಲ್ಲ ಕೊಡ್ತಾರೆ. ಅವ್ರ ಪತಿಗೆ ಹೇಳ್ತಾರೆ, ಪತಿ ಇವರು ಯಾರೋ ನಂಗೆ ಭೇಟಿ ಆಗಬೇಕಂತ ಹೇಳಿದ್ರೆ ನಾನು ಪ್ರಾರ್ಥನೆ ಮಾಡಿದೆ, ಮತ್ತು 15 ನಿಮಿಷ ಅಂತ ಹೇಳ್ತಾ ಇದ್ದಾನೆ, ನಾನು ಬಂದು ಭೇಟಿ ಆಗಬೇಕಂತ ಹೇಳ್ತಾ ಇದ್ದಾನೆ. ಅವರು ಭಾಳ ಸೀರಿಯಸ್ ಆಗಿ ಹೇಳ್ತಾರೆ, ಯಾಕೆ ಮಿಲ್ನಾ ಚಾಹತಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಕೆ ಮಿಲ್ನೇದ ಅಂತ ಹೇಳಿದ್ರು. ಅವಾಗ ಪತಿಗೆ ಕೇಳಿ, ಆವು ಸರ್ 5:30 ಬಜೆ ಅಂತ ಹೇಳಿದ್ಕೊಳ್ಳಿ. ಅವರು 5:30 ಗಂಟೆಗೆ ಅವ್ರ ಕಾರ್ಗಿರ್ ತೊಗೊಂಡು ಅವ್ರ ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದು ಹೇಳ್ತಾರೆ, बहन जी श्यामा देवी मैं हूँ, बोलिए. श्यामा देवी सिस्टर, आपने प्रार्थना कर रहे थे, मैं लेफ्ट हैंड से फ़ोन उठा के प्रार्थना करा लिया. मेरा एक हाथ और एक पैर पूरा गिर गया था. 40 दिन से मैं घर में छुट्टी पर हूँ. जब प्रार्थना हुआ मैं ये लेफ्ट हैंड से फ़ोन लिया और राइट हैंड से फ़ोन रखा. तब मैं ताजुब हुआ कि ये सच्चा परमेश्वर, जीवित परमेश्वर मेरे को चंगा कर दिया. मेरा हाथ और एक पैर नहीं था, मेरे को चलने की नहीं हो रहा था. तुम प्रार्थना करने के बाद वो चंगा. ಅವಾಗ ಅವಳಿಗೆ ಸಂತೋಷ ಆಯ್ತು, ದೇವರೇ ಅವನು ಪಾರ್ಶ್ವವಾಯು ಆಗಿದೆ ಅಂತಲೂ ಹೇಳಿಲ್ಲ ಅವನು. तुम सचमुच तुम जो प्रार्थना की हो, यीशु मसीह जीवित परमेश्वर है, यीशु के नाम में इतना सामर्थ्य करके मैं कभी नहीं सोचा ಅಂತೇಳಿ ಹೇಳಿದ್ರು. ಅವನು ಯಾರಂದ್ರೆ ಗೊತ್ತಿದೆ? ಫೈರ್ ಬ್ರಿಗೇಡ್ ಆಫೀಸರ್ ಅಂತೆ, ಅಗ್ನಿಶಾಮಕ ದಳದ ಒಂದು ಮುಖ್ಯ ಅಧಿಕಾರಿ ಅಂತೆ. ಅವ್ರು ಹೇಳಿದ್ರ, बहन जी आपको मेरे से क्या चाहिए मुझे पूछो, मैं जितना होता उतना मदद करता हूँ. ಏನಿಲ್ಲ, ನೀವು ಚರ್ಚಿಗೆ ಬರ್ತಾ ಇರ್ರಿ, ದೇವ್ರು ನಂಬ್ಕೊಳ್ರಿ, ಬೈಬಲ್ ತಗೋರಿ, ದೇವ್ರ ಸೇವೆಯಲ್ಲಿ ದೇವ್ರ ಪ್ರಾರ್ಥನೆ ಬರ್ತಾರೆ ಅಂತ ಹೇಳಿರ್ಕೊಳ್ಳಿ. ಆ ಮನುಷ್ಯ ಪ್ರಾರ್ಥನೆಗೆ ಬರ್ತಾ ಅವರಿಗೆ ಚರ್ಚಿಗೆ ಜಾಗ ಇಲ್ಲ, ಒಂದು ಸಣ್ಣ ಹಾಲ್ ಕೊಟ್ಟಿದ್ರಿಂದ ಹಾಲ್ ಎಲ್ಲ ತುಂಬಿದೆ, ಜಾಗ ಎಲ್ಲ ಏನು ಮಾಡಬೇಕೆಂಬುದಾಗಿ ಅವರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರೆ, ಅದೇ ಒಂದು ಕೈ ಕಾಲು ಗುಣವಾಗಿದ್ದವನು 6 ಗುಂಟ ಜಾಗ ಕೊಟ್ಟು ಚರ್ಚ್ ಕಟ್ಟಲಿಕ್ಕೆ ಅವರಿಗೆ ಸಹಾಯ ಮಾಡಿದ್ರಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಜೀವವುಳ್ಳ ದೇವರು ನಿಮ್ಮ ದೇವರು, ನೀವು ನಂಬಿರುವಂಥ ಯೇಸು ಕ್ರಿಸ್ತನು. ಇವತ್ತಿಗೂ ನೀವು ಪ್ರಾರ್ಥನೆ ಮಾಡೋದಿದ್ರೆ ಆತನ ಜೀವ ಸ್ವರೂಪನಾಗಿದ್ದಾನೆ. ಈ ಭೂಲೋಕದಲ್ಲಿ, ಆಕಾಶದಲ್ಲಿ, ಮನುಷ್ಯರಲ್ಲಿ ಮತ್ತು ಯಾವ ಹೆಸರಲ್ಲಿಯೂ ರಕ್ಷಣೆ ಇಲ್ಲ. ಯಾವುದರಿಂದ? ಶಾಪದಿಂದ, ರೋಗದಿಂದ ರಕ್ಷಣೆ ಇಲ್ಲ. ಆತನ ಹೆಸರಿಂದ ಮಾತ್ರವೇ ರೋಗದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ವ್ಯಾಧಿಗಳಿಂದ ರಕ್ಷಣೆ, ಬಡತನದಿಂದ ರಕ್ಷಣೆ, ನಿತ್ಯ ಜೀವದಿಂದ ನಮ್ಮನ್ನು ತುಂಬಿದ್ದಾನೆ ಆತನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಮನೋಪೂರ್ವಕದಿಂದ ಹೇಳ್ತಿರಲ್ವ್ಯಾ? ಹೌದು, ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತನು ಅದ್ಭುತವಾದ ದೇವರು. ಈಗ ಅಮೃತ್ಸರ್ನಲ್ಲಿ ಶ್ಯಾಮಾದೇವಿ, ಡೇವಿಡ್ ಅವರು ಅದ್ಭುತವಾಗಿ ಸೇವೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಆಶ್ಚರ್ಯಪಡ್ತೀರಿ. ಅವರ ಚರ್ಚ್ ಒಳಗೆ ಬರ್ತಕ್ಕಂಥವ್ರೆಲ್ಲ ಎಂಥವ್ರು ಗೊತ್ತಿದೆ? ಕ್ರೈಸ್ತ ವಿರೋಧಿಗಳು, ಕ್ರೈಸ್ತರ ಮೇಲೆ ಹಿಂಸೆ ಮಾಡಿರ್ತಕ್ಕಂಥ ಕ್ರೈಸ್ತ ವಿರೋಧಿ ತಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ, ಕ್ರೈಸ್ತ ವಿರೋಧ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜನರು ಬಂದು ಅಲ್ಲಿ ರಕ್ಷಣೆ ಪಾಪ ಪರಿಹಾರ ಪಡ್ಕೊಂಡು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದಂತೆ ಸಭೆಯೆಲ್ಲ ಅಂಥ ಜನರಿಂದ ದೇವರು ತುಂಬುತ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋದ್ರಿಂದ ಒಂದು ಅನ್ಯ ಸಹೋದರಿ, ಈ ಕುಖ್ಯಾತ ಅಪರಾಧಿಗಳು, ಕ್ರೈಸ್ತ ವಿರೋಧಿಗಳಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಅವರು ಯೇಸು ಕ್ರಿಸ್ತ ನಂಬಿಕೊಂಡು ಬರ್ತಾ ಇದ್ದಾರೆ ಅಂದರೆ ಯೇಸು ನಾಮದಲ್ಲಿ ಎಷ್ಟು ಸಾಮರ್ಥ್ಯ ಇದೆ ತಿಳ್ಕೊಳ್ಳೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಸೇವಕರೇ, ಭಯಪಡಬೇಡ್ರಿ. ಒಂದು ಸಹೋದರಿ
ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಯೇಸು ಅದ್ಭುತಗಳು ಮಾಡ್ತಾ ಇದ್ದಾರೆ. ಸಂಘ ಚರ್ಚ್ಗಳ ಮೇಲೆ ದಾಳಿ ಮಾಡ್ತಕ್ಕಂಥವ್ರು, ಸಭೆ ಸೇವಕರ ಮೇಲೆ ದಾಳಿ ಮಾಡ್ತಕ್ಕಂಥವ್ರು, ಕ್ರೈಸ್ತರ ಮೇಲೆ ದಾಳಿ ಮಾಡ್ತಕ್ಕಂಥವ್ರೇ ರಕ್ಷಣೆ ಹೊಂದಿ ಚರ್ಚ್ಗೆ ಬರ್ತಾ ಇದ್ದಾರೆ. ಅಂದ್ರೆ ಈ ಭೂಮಿಯಲ್ಲಿ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ, ಯೇಸು ನಾಮದಲ್ಲಿ ಮಾತ್ರ. ಸೇವಕರೇ, ನಿಮಗೂ ಈ ಭಯಂಕರವಾದಂಥ ದುಷ್ಟಶಕ್ತಿಗಳಿಂದ, ಈ ಪ್ರಭುತ್ವಗಳಿಂದ ನಿಮ್ಮನ್ನು ಮಟ್ಟ ಹಾಕಬೇಕೆಂಬುದಾಗಿ, ಮೇಲೆ ನಾಶ ಮಾಡಬೇಕೆಂಬುದಾಗಿ ನೋಡ್ತಿರ್ತಕ್ಕಂಥ ಅವೆಲ್ಲಗಳಿಂದ ರಕ್ಷಣೆ ಮತ್ತೆ ಯಾರಿಂದಲ್ಲ, ಯೇಸು ಕ್ರಿಸ್ತನ ಹೆಸರಿಂದಲೇ ನಮ್ಮೆಲ್ಲರಿಗೆ ಪಾಪ, ಶಾಪ, ರೋಗಗಳಿಂದ ಮಾತ್ರ ಅಲ್ಲ, ದರಿದ್ರ, ಅನಿಷ್ಟದಿಂದ ಮಾತ್ರ ಅಲ್ಲ, ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳಿಂದ ರಕ್ಷಣೆ ಕೊಡ್ತಕ್ಕಂಥ ಒಂದೇ ನಾಮ, ಆ ಯೇಸು ನಾಮ ಎಂಬುದನ್ನು ಸ್ಮರಿಸುತ್ತಾ ಪ್ರಾರ್ಥನೆ ಮಾಡ್ತಾ ಮುಂದೆ ಸಾಗಿದರೆ, ಸಭೆಗಳ ಮೇಲೆ ದಾಳಿ ಮಾಡ್ತಿರ್ತಕ್ಕಂಥವರೇ ಚರ್ಚ್ಗಳನ್ನು ಕಟ್ಟಿಸತಕ್ಕಂಥ ಭಕ್ತರಾಗಿ ಮಾರ್ಪಾಟ ಮಾಡ್ತಕ್ಕಂಥ ಸರ್ವಶಕ್ತನು ಕರ್ತನಾದ ಯೇಸು ಎಂಬುದನ್ನು ತಿಳಿದುಕೊಳ್ಳ್ರಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಕಣ್ಣನ ಮುಚ್ಚನ ಪ್ರಾರ್ಥಿಸೋಣ ಎಲ್ಲರೆದ್ದಿರುತ್ತರು. ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಯಾರೇ ಇರಲಿ ನಿನ್ನನ್ನು ಪ್ರಾರ್ಥಿಸಿದವರು, ನಿನ್ನನ್ನು ಕೂಗಿ ನಿನ್ನ ನಾಮವನ್ನು ಸ್ಮರಿಸಿದವರು, ಅದ್ಭುತಗಳು ಸೂಚಕ್ರಿಯೆಗಳನ್ನು ಮಾಡಿ ಕರ್ತನೆ, ನೀನು ಈವಾಗಲೂ ಒಂದು ಚಿಕ್ಕ ಕ್ರೈಸ್ತ ಸಹೋದರಿ ಸಾಕ್ಷಿ ಹೇಳ್ತಾ ಇರುವ ಮೂಲಕವಾಗಿ ಒಂದು ಶ್ಯಾಮಾದೇವಿ ರಕ್ಷಣೆ ಹೊಂದಿ ಅಮೃತ್ಸರಲ್ಲಿ ದೊಡ್ಡ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಕರ್ತನೆ. ಇನ್ನು ಮುಂದೆ ನಮ್ಮ ಸಭೆಗಳಲ್ಲಿ ಕ್ರೈಸ್ತವರಾಗಿ ಚರ್ಚ್ ಮೆಂಬರ್ಗಳಾಗಿ ಇರದೆ ಮಾತ್ರ ಅವರು ದೇವರ ಭಕ್ತರಾಗಿ, ದೇವರ ಶಿಷ್ಯರಾಗಿ, ಯೇಸು ಕ್ರಿಸ್ತನ ಶಿಷ್ಯರಾಗಿ ತಮ್ಮ ಕೆಲಸಗಳಲ್ಲಿ ಕೂಡ, ತಮ್ಮ ಉದ್ಯೋಗದಲ್ಲಿ ಕೂಡ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾದ ಜೀವನ ಜೀವಿಸಲಿ ಎಂಬುದಾಗಿ ನನ್ನ ಎಲ್ಲ ಪ್ರಿಯ ಆತ್ಮೀಯ ಸಹೋದರಿ ಸಹೋದರರಿಗೆ ಈ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ ಕತೆ. ಯೇಸು ಕ್ರಿಸ್ತ ನಂಬಿಕೊಂಡು ದೀಕ್ಷಾಸ್ನಾನ ಪಡ್ಕೊಂಡ್ರೆ ಪ್ರತಿಯೊಬ್ಬರು ಶಿಷ್ಯರ ತರಬೇತಿಯನ್ನು ಪಡೆದುಕೊಂಡು ತನ್ನ ಕೆಲಸ ಕಾರ್ಯಗಳು, ಉದ್ಯೋಗಗಳು, ಬಿಸ್ನೆಸ್ ಮಾಡ್ತಾ ಇದ್ದು ಕೂಡ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿರೋದಾದರೆ ಈ ಭಾರತ ದೇಶದಲ್ಲಿ ಯೇಸು ಕ್ರಿಸ್ತನ ರಕ್ಷಣೆ, ಯೇಸು ಕ್ರಿಸ್ತನ ನಿತ್ಯ ಜೀವ, ಯೇಸು ಕ್ರಿಸ್ತನ ಉಂಟಾಗತಕ್ಕಂಥ ಸಮಾಧಾನ, ಯೇಸು ಕ್ರಿಸ್ತನ ಉಂಟಾಗತಕ್ಕಂಥ ಆರೋಗ್ಯ ಭಾರತ ದೇಶವೆಲ್ಲ ತುಂಬುವುದು ಇನ್ನೂ ತಡವಿಲ್ಲ. ಈಗೋ ದೇವರ ಮೊದಲನೇ ಆಗಮನದ ದೇವರಾದ ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಸತ್ಯ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಪ್ರಪಂಚ ವ್ಯಾಪ್ತಿಯಲ್ಲೆಲ್ಲ ಸಾರಲ್ಪಟ್ಟದ ನಂತರವೇ ಅಂತ್ಯ. ಅದಕ್ಕಾಗಿ ಮೊದಲನೇ ಆಗಮನದ ಸಂದೇಶವು ಕರ್ತನೆ ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಸಭಾಪಾಲಕರು, ಎಲ್ಲ ಚರ್ಚ್ಗಳು, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಚರ್ಚ್ಗಳಲ್ಲಿ, ಎಲ್ಲ ಸಭೆಗಳಲ್ಲಿ, ಹಳ್ಳಿಗಳಲ್ಲಿ ಕರ್ತನೆ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಕೃಪಾ ಕನಿಕರ್ಣವುಳ್ಳ ದೇವರೇ ನಿನಗೆ ವಂದನೆಗಳು. ರಾಜ, ಜೀವ ಸ್ವರೂಪನಾದ ದೇವರೇ ನಿನಗೆ ವಂದನೆಗಳು. ಕರ್ತನೆ, ಎಲ್ಲ ಕರ್ತನೆ ಸಭೆಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕರ್ತನೆ, ಇನ್ನು ಮುಂದೆ ಕರ್ತನೆ ಎಲ್ಲ ಚರ್ಚ್ಗಳಲ್ಲಿ ಕರ್ತನೆ ಭಕ್ತರಾಗಿರದೆ ಇನ್ನು ಮುಂದೆ ಶಿಷ್ಯರಾಗಿ, ಪಾಲಕರಾಗಿ, ಅನುಸರಿಸುವರಾಗಿ ಇದ್ದು ಅನೇಕ ಜನರಿಗೆ ಸಾಕ್ಷಿಗಳಾಗಿರೋದಾದರೆ ಭಾರತ ದೇಶದಲ್ಲಿ ಯೇಸು ಕ್ರಿಸ್ತನ ಸಮಾಧಾನದ ದೇವರ ರಾಜ್ಯದ ಸುವಾರ್ತೆ ತುಂಬಿ ಎಲ್ಲರಿಗೆ ಸಮಾಧಾನ, ಶಾಂತಿ, ರಕ್ಷಣೆ, ನೀತಿ ಜೀವ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅಪಾರವಾದ ಕಾರ್ಯಗಳು ದೇವರು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕಿದ್ದಾನೆ. ಆತ್ಮೀಯರೇ, ಸಾಕ್ಷಿಯಾಗಿರುವುದನ್ನು ಬಿಟ್ಟು ಬಿಡಬೇಡಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು.